ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತ ಯುದ್ಧ ಇಡೀ ದೇಶದಾದ್ಯಂತ ಜಗತ್ತಿಗೂ ಕೂಡ ದೊಡ್ಡ ಮಟ್ಟದಲ್ಲೇ ಪರಿಣಾಮ ತಂದಿರುವಂಥದ್ದು. ಅದರ ಜೊತೆಗೆ ನಮ್ಮ ದೇಶದಲ್ಲಂತೂ ಇನ್ನೂ ದೊಡ್ಡ ಪ್ರಮಾಣದಲ್ಲೇ ಕಾಣಿಸ್ತಾ ಇದೆ. ಸ್ಪೆಷಲಿ ಗ್ಯಾಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ಯಾಸ್ ಟ್ರಬಲ್ ಇಡೀ ದೇಶದಲ್ಲಿ ಕಾಡ್ತಾ ಇದೆ. ನಮ್ಮ ರಾಜ್ಯಕ್ಕೂ ಕೂಡ ಅದರ ಬಿಸಿ ತಟ್ಟಿದೆ. ಹೋಟೆಲ್, ದೇವಸ್ಥಾನ, ಆಟೋ ಡ್ರೈವರ್ಗಳಿಗೆ ಬರೆ ಎಳೆದಂತಾಗಿದೆ ಗ್ಯಾಸ್ ಸಿಗದಿರುವಂತ ಹಿನ್ನೆಲೆ. 3 ದಿನಗಳಿಂದ ಸಿಗ್ತಾ ಇಲ್ಲ ಅಡುಗೆ ಗ್ಯಾಸ್ ಸಿಲಿಂಡರ್. ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಸೊ ಹೀಗಾಗಿ ಅರ್ಧಕ್ಕರ್ಧ ಹೋಟೆಲ್ಗಳು ಬಂದ್ ಆಗ್ತಾ ಇದ್ದಾವೆ. ಹೋಟೆಲ್ಗಳಿಗೆ, ಪಿಜಿಗಳಿಗೆ ಗ್ಯಾಸ್ ಅಭಾವ ಎದುರಾಗಿದೆ. ಕೆಲ ಹೋಟೆಲ್ಗಳಲ್ಲಿ ಬಾಯ್ಲರ್ ಬಳಕೆ ಮಾಡಲಾಗ್ತಾ ಇದೆ. ಅದಕ್ಕೆ ಆಪ್ಷನ್ ಇಲ್ಲದೆ ಇರುವಂಥವ್ರು ಹೋಟೆಲನ್ನು ಬಂದ್ ಮಾಡ್ತಾ ಇದ್ದಾರೆ. ಆಟೋ ಗ್ಯಾಸ್ ಇಲ್ಲದೆ ಡ್ರೈವರ್ಗಳು ಪರದಾಟವನ್ನ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಆಟೋದವರು ಪಾಪ ಅವತ್ತು ದುಡ್ದು ಅವತ್ತು ತಿನ್ನುವಂಥ ಪರಿಸ್ಥಿತಿ ಇದೆ, ಜೀವನವನ್ನು ಮಾಡುವಂಥ ಪರಿಸ್ಥಿತಿ ಇರುವಂಥದ್ದು. ಆದರೆ ಈಗ ಗ್ಯಾಸ್ ರೇಟು ಜಾಸ್ತಿ ಮತ್ತು ಒಂದು ಕಡೆ ಗ್ಯಾಸು ಕೂಡ ಸಿಗ್ತಾ ಇದೆ. ಇದನ್ನ ಹೇಳ್ತಾ ಇದ್ದೆ ನಾನು. ಕೊರೋನಾದ ಟೈಮ್ನಲ್ಲಿ ಜನ ಇಲ್ಲದೆ ಪರದಾಟವನ್ನ ಮಾಡ್ತಾ ಇದ್ರು. ಈಗ ಗ್ಯಾಸ್ ಇಲ್ಲದೆ ಪರದಾಟವನ್ನ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಆಟೋಗಳಿಗೆ. ರಾಜ್ಯದ ದೇವಸ್ಥಾನಗಳಿಗೂ ಕೂಡ ತಟ್ಟಿರುವಂಥದ್ದು ಗ್ಯಾಸ್ ಸಮಸ್ಯೆ. ದೇವಸ್ಥಾನಗಳಲ್ಲಿ ಪ್ರಸಾದ ತಯಾರು ಮಾಡಲಿಕ್ಕೆ ಗ್ಯಾಸ್ ಸಿಗ್ತಾ ಇಲ್ಲ. ಕರಾವಳಿಯ ಕೆಲ ದೇವಸ್ಥಾನಗಳ ಪ್ರಸಾದಕ್ಕೆ ಬಿಸಿ ತಟ್ಟಿದೆ. ಸಾಕಷ್ಟು ಪ್ರಮುಖ ಪ್ರಸಿದ್ಧ ಪ್ರಖ್ಯಾತ ದೇವಸ್ಥಾನಗಳಿಗೂ ಕೂಡ ಇಲ್ಲಿ ಪ್ರಸಾದವನ್ನು ವಿತರಣೆ ಮಾಡುವಂಥ ನಿಟ್ಟಿನಲ್ಲಿ ಗ್ಯಾಸ್ ಟ್ರಬಲ್ ಎದುರಾಗಿರುವಂಥದ್ದು. ಇಂದಿರಾ ಕ್ಯಾಂಟೀನ್ಗಳಿಗೂ ಕೂಡ ತಟ್ಟಿರುವಂಥದ್ದು ಗ್ಯಾಸ್ ಕೊರತೆಯ ಎಫೆಕ್ಟ್. ಗ್ಯಾಸ್ ಪೂರೈಕೆ ಆಗದಿದ್ರೆ ಇಂದಿರಾ ಕ್ಯಾಂಟೀನ್ ಬಂದ್ ಆಗುವಂತ ಚಾನ್ಸಸ್ ಇದೆ. ಪಾಲಿಕೆಗಳ ಬಳಿ ಸಮಸ್ಯೆಯನ್ನ ತೋಡ್ಕೊಂಡಿದ್ದಾರೆ ಗುತ್ತಿಗೆದಾರರು. ನಾವಲ್ಲಿ ಇಂದಿರಾ ಕ್ಯಾಂಟೀನಲ್ಲಿ ತಿಂಡಿ ಊಟ ಕೊಡಬೇಕು ಅಂದ್ರೆ ಗ್ಯಾಸ್ ಸಮಸ್ಯೆ ಕಾಡ್ತಾ ಇದೆ. 2 ದಿನಗಳಿಗಷ್ಟೇ ಆಗುವಂಥದ್ದು ಇರೋ ಗ್ಯಾಸ್ ಖಾಲಿ ಆದರೆ ಅಡುಗೆ ತಯಾರಿ ಮಾಡುವಂಥದ್ದು ಕಷ್ಟ ಆಗುತ್ತೆ, ಬಂದ್ ಮಾಡಬೇಕಾಗತ್ತೆ ಅಂತ ಹೇಳಿದ್ದಾರೆ ಗುತ್ತಿಗೆದಾರರು. ಅಡುಗೆ ಕೇಂದ್ರದಲ್ಲಿ ಅಡುಗೆ ಅನಿಲ ಕೊರತೆ ಅಂತ ತಿಳಿಸಿದ್ದಾರೆ ಗುತ್ತಿಗೆದಾರರು. 170ಕ್ಕೂ ಅಧಿಕ ಇಂದಿರಾ ಕ್ಯಾಂಟೀನಲ್ಲಿ ಆಹಾರ ಕೊರತೆ ಸಾಧ್ಯತೆ ಎದುರಾಗುವಂತ ಚಾನ್ಸಸ್ ಇದೆ. ಕಾಂಟ್ರಾಕ್ಟರ್ಗಳು ಪರ್ಯಾಯ ವ್ಯವಸ್ಥೆಯನ್ನ ಮಾಡಿಕೊಡಿ ಅಂತ ಕೇಳಿದ್ದಾರೆ. ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸೋದಾಗಿ ತಿಳಿಸಿರುವಂಥದ್ದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದವರು, GBA ಅವರು ಹೇಳಿದ್ದಾರೆ. ಬಟ್ ಇನ್ನೂ 1-2 ದಿನ ಒಳಗೆ ಇದೆಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ದಾರೆ ಪೆಟ್ರೋಲಿಯಂ ಇಲಾಖೆಯ ಜಂಟಿ ಕಾರ್ಯದರ್ಶಿ ಸುಜಾತ ಶರ್ಮಾ ಅವರು ಹೇಳಿದ್ದಾರೆ. ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಲ್ಲ ಭಾರತಕ್ಕೆ. ನೀವೀಗ ಯಾವ ರೀತಿಯಾಗಿ ಬುಕ್ ಮಾಡ್ತೀರಾ ಆ ರೀತಿಯಾಗಿ 2.5 ದಿನದ ಒಳಗಾಗಿನೇ ಗ್ಯಾಸ್ಗಳು ಸಿಗುತ್ತೆ, ಗೃಹ ಬಳಕೆಯ ಗ್ಯಾಸ್ಗಳು ಅಂತ ಹೇಳಿದ್ದಾರೆ. ಆದರೆ ಬುಕ್ ಆಗಲಿಕ್ಕೆ ನಂಬರ್ ಆದರೂ ಇರಬೇಕಲ್ಲ. ಆ ನಂಬರ್ ಸ್ವಿಚ್ ಆಫ್, ನಾಟ್ ರೀಚಬಲ್, ಬುಕ್ ಮಾಡಲಿಕ್ಕೂ ಕೂಡ ಆಗ್ತಾ ಇಲ್ಲ, ಸರ್ವರ್ ಡೌನ್ ಅನ್ನುವಂಥ ರೀಸನ್ಗಳನ್ನು ಕೂಡ ಹೇಳಲಾಗ್ತಾ ಇದೆ. ಇನ್ನು ಮಕ್ಕಳ ಬಿಸಿಯೂಟಕ್ಕೂ ಕೂಡ LPG ಗ್ಯಾಸ್ ಟ್ರಬಲ್. GBA ವ್ಯಾಪ್ತಿಯ ಶಾಲೆಗಳಲ್ಲಿ ಬಿಸಿಯೂಟಕ್ಕೆ ಸಮಸ್ಯೆ ಕಾಡ್ತಾ ಇದೆ. ಗ್ಯಾಸ್ ಬೇಕಲ್ಲ ಅಡುಗೆ ಮಾಡೋಕ್ಕೆ. ಮಕ್ಕಳ ಆಹಾರ ತಯಾರಿಕೆ ಕೇಂದ್ರದಲ್ಲಿ ಗ್ಯಾಸ್ ಕೊರತೆ ಎದುರಾಗಿದೆ. ಪ್ರತಿದಿನ 24,000 ಮಕ್ಕಳಿಗೆ ಬಿಸಿಯೂಟದ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಆದರೆ ಅದಕ್ಕೂ ಕೂಡ ಗ್ಯಾಸ್ ಪೂರೈಕೆ ಆಗದಿರುವಂಥ ಹಿನ್ನೆಲೆಯಲ್ಲಿ ಸಮಸ್ಯೆ. ಸದ್ಯಕ್ಕೆ ಇನ್ನೊಂದು 2-3 ದಿನ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇಲ್ಲ ಅಂತ ಕಾಣಿಸುತ್ತೆ. ಅದಾದ್ಮೇಲೆ ಇದೇ ರೀತಿಯಾಗಿ ಪರಿಸ್ಥಿತಿ ಮುಂದುವರೆದ್ರೆ ಮಾತ್ರ ಅಲ್ಲೂ ಕೂಡ ಸಮಸ್ಯೆ ಎದುರಾಗುತ್ತೆ. GBA ಶಾಲೆಯ ಬಿಸಿಯೂಟವನ್ನೇ ನಂಬಿಕೊಂಡಿರುವಂಥದ್ದು ಬಡ ಮಕ್ಕಳು. 3 ಗುತ್ತಿಗೆ ಕಂಪನಿಗಳ ಮೂಲಕ ಬಿಸಿಯೂಟವನ್ನ ಪೂರೈಸ್ತಾ ಇರುವಂಥದ್ದು GBA. 3 ಗುತ್ತಿಗೆದಾರರ ಬಳಿಯೂ ಕೂಡ ಕಮರ್ಷಿಯಲ್ ಗ್ಯಾಸ್ ಕೊರತೆ ಎದುರಾಗಿದೆ. ದೊಡ್ಡ ಪ್ರಮಾಣದಲ್ಲಿ ಅಡುಗೆ ಮಾಡುವಂಥವ್ರಲ್ವಾ, ಸೊ ಸೌದೆಯನ್ನ ಯೂಸ್ ಮಾಡಿ ಯಾವುದಾದ್ರೂ ಅಂದರೆ ಆಹಾರವನ್ನು ತಯಾರು ಮಾಡಿ ಕೊಡಬಹುದೇನೋ ಆಪ್ಷನ್ಸ್ಗಳಂತೂ ಇದೆ. ಆದರೆ ಗ್ಯಾಸನ್ನೇ ನಂಬ್ಕೊಂಡಿದ್ರೆ ಇನ್ನೊಂದು 3 ದಿನ ಆದಮೇಲಂತೂ ಪ್ರಾಬ್ಲಮ್ ಅಂತೂ ಎದುರಾಗುತ್ತೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಶಿಕ್, ಎಲ್ಲಾ ಕಡೆನೂ ಕೂಡ ಸಮಸ್ಯೆ ಕಾಡ್ತಾ ಇದೆ, ಎಸ್ಪೆಷಲಿ ಹೋಟೆಲ್ ಉದ್ಯಮಕ್ಕೆ. ಅದರ ಜೊತೆಗೆ ಕ್ಯಾಬ್ ಅನ್ನ ನಂಬ್ಕೊಂಡು, CNG ಮತ್ತೆ LPG ಅನ್ನ ನಂಬ್ಕೊಂಡು ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ಪರಿಣಾಮವನ್ನು, ಎಫೆಕ್ಟ್ ಅನ್ನ ಅನುಭವಿಸ್ತಾ ಇರುವಂತ ನೋಡ್ತಾ ಇದ್ವಿ. ಈಗ ಇಂದಿರಾ ಕ್ಯಾಂಟೀನ್ಗೂ ಯಾವ ರೀತಿಯಾಗಿ ತಟ್ಟಿದೆ ಮತ್ತು ಒಂದ್ ಕಡೆ ಶಾಲೆಗಳಿಗೆ ಇದರ ಎಫೆಕ್ಟ್ ಯಾವ ರೀತಿಯಾಗಿದೆ? ಪೃಥ್ವಿ, ಕಮರ್ಷಿಯಲ್ ಗ್ಯಾಸ್ ಪೂರೈಕೆಯಲ್ಲಿ ವಿಳಂಬ ಆಗ್ತಾ ಅಥವಾ ಅಭಾವ ಉಂಟಾಗಿರುವಂಥ ಹಿನ್ನೆಲೆಯಲ್ಲಿ ನಗರದ ಇಂದಿರಾ ಕ್ಯಾಂಟೀನ್ಗಳಲ್ಲೂ ಕೂಡ ಸಮಸ್ಯೆ ಉಲ್ಬಣಗೊಂಡಿರುವಂಥದ್ದು. ಜೊತೆಗೆ GBA ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿರುವಂಥ ಶಾಲಾ ಕಾಲೇಜುಗಳ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟವನ್ನು ಏನು ಪಾಲಿಕೆ ಕೊಡ್ತಾ ಇತ್ತು ಅದರ ಪೂರೈಕೆಯಲ್ಲೂ ಕೂಡ ಇದೀಗ ಸಮಸ್ಯೆ ಉಂಟಾಗಿರುವಂಥದ್ದು. ಸದ್ಯಕ್ಕೆ ನಾನು ಇಂದಿರಾ ಕ್ಯಾಂಟೀನ್ನ ವಸಂತ ನಗರ ಬಳಿ ಇರುವಂಥ ಇಂದಿರಾ ಕಿಚನ್ನಲ್ಲಿದ್ದೀನಿ. ಇಲ್ಲೂ ಕೂಡ ಗ್ಯಾಸ್ ಸಮಸ್ಯೆ ಆಗ್ತಿದೆ ಅನ್ನುವಂಥದ್ದು ಇಲ್ಲಿರುವಂಥ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ. ನಿನ್ನೆ ಲೇಟ್ ನೈಟಲ್ಲಿ ನಮಗೆ ಗ್ಯಾಸ್ ಸಿಕ್ಕಿರೋ ಕಾರಣಕ್ಕೆ ಇವತ್ತು ನಾವು ಈ ಕಿಚನನ್ನು ಓಪನ್ ಮಾಡಿದ್ದೀವಿ. ಒಂದು ವೇಳೆ ಗ್ಯಾಸ್ ಸಿಕ್ಕಿಲ್ಲ ಅಂತಂದರೆ ನಾವು ಇವತ್ತು ಕಿಚನನ್ನು ಓಪನ್ ಮಾಡೋರು ಇರಲಿಲ್ಲ ಅನ್ನುವಂಥ
ಮಾಹಿತಿಯನ್ನು ಹೇಳ್ತಾ ಇರುವಂಥದ್ದು. ಇಡೀ ಬೆಂಗಳೂರಿನಲ್ಲಿ 170ಕ್ಕೂ ಅಧಿಕ ಇಂದಿರಾ ಕ್ಯಾಂಟೀನ್ಗಳಿದ್ದಾವೆ. ಈ 170ಕ್ಕೂ ಅಧಿಕ ಇಂದಿರಾ ಕ್ಯಾಂಟೀನ್ಗಳಿಗೆ 28 ಕಿಚನ್ಗಳಿಂದ ಆಹಾರವನ್ನು ತಯಾರು ಮಾಡಿ ಪೂರೈಕೆ ಮಾಡ್ತಾರೆ. ಸೊ ಈ 28 ಕಿಚನ್ಗಳಲ್ಲೂ ಕೂಡ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಇದೀಗ ಕಾಣಿಸ್ಕೊಂಡಿರುವಂಥದ್ದು. ಒಂದು ದಿನಕ್ಕೆ ಇಂದಿರಾ ಕ್ಯಾಂಟೀನ್ ಕಿಚನ್ಗಳಲ್ಲಿ 5 ರಿಂದ 6 ಗ್ಯಾಸ್ ಸಿಲಿಂಡರ್ಗಳ ಅಗತ್ಯ ಇದೆ ಆಹಾರ ತಯಾರು ಮಾಡೋದಕ್ಕೆ. ಒಂದು ಕಿಚನ್ನಿಂದ ಸರಿಸುಮಾರು 15 ರಿಂದ 16 ಕ್ಯಾಂಟೀನ್ಗಳಿಗೆ ಆಹಾರ ಪೂರೈಕೆ ಆಗುತ್ತೆ. ಸೊ ಇದೀಗ ಈ ನೆಟ್ವರ್ಕಿಗೆ ಇಡೀ ಸಮಸ್ಯೆ ಆಗಿರುವಂಥದ್ದು ಗ್ಯಾಸ್ ಇಲ್ಲದೆ ಇರುವಂಥ ಕಾರಣಕ್ಕಾಗಿ ರಿವಾರ್ಡ್ಸ್ ಅನ್ನುವಂಥ ಈ ಒಂದು ಗುತ್ತಿಗೆ ಕಂಪನಿ ಈಗಾಗಲೇ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮುಖ್ಯ ಆಯುಕ್ತರಾಗಿರುವಂಥ ಮಹೇಶ್ವರ ರಾವ್ ಅವರಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ. ನಮಗೆ ಸಮಸ್ಯೆ ಆಗ್ತಾ ಇದೆ, ಗ್ಯಾಸ್ ಸಿಗ್ತಾ ಇಲ್ಲ, ನೀವು ಮಧ್ಯಪ್ರವೇಶ ಮಾಡಿದಕ್ಕೊಂದು ಸಮಸ್ಯೆಯನ್ನು ಬಗೆಹರಿಸಿ ಅನ್ನುವಂಥ ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಆದರೆ ಗುತ್ತಿಗೆದಾರರು ಹೇಳ್ತಾ ಇದ್ದಾರೆ, ಸದ್ಯಕ್ಕೆ ನಮ್ಮ ಕೈಯಲ್ಲಿ ಎಷ್ಟು ಆಗುತ್ತೆ ಅಷ್ಟು ನಾವು ಮಾಡ್ತೀವಿ, ನಮಗೆ ಗ್ಯಾಸ್ ಸಿಕ್ಕಿಲ್ಲ ಅಂತಂದರೆ ನಾವು ಕಿಚನನ್ನು ಬಂದ್ ಮಾಡಬೇಕಾಗುತ್ತೆ, ನಾವು ಬಂದ್ ಮಾಡಿದ್ರೆ ಇಂದಿರಾ ಕ್ಯಾಂಟೀನ್ನಲ್ಲಿ ಬಡವರಿಗೆ ಕಡಿಮೆ ಬೆಲೆಯಲ್ಲಿ ಊಟ ಸಿಗಲ್ಲ ಅನ್ನುವಂಥದ್ದು ಅವರ ಮಾತು. ಆದಷ್ಟು ಬೇಗ ಸಮಸ್ಯೆಯನ್ನು ಬಗೆಹರಿಸ್ಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ನೋಡ್ಬೋದು, ಇವತ್ತು ಮಧ್ಯಾಹ್ನಕ್ಕೆ ಬೇಕಾಗಿರುವಂಥ ಮುದ್ದೆಯನ್ನು ಇಲ್ಲಿ ರೆಡಿ ಮಾಡ್ತಿದ್ದಾರೆ. ಪಕ್ಕದಲ್ಲಿ ಅದು ಬಾಯ್ಲರ್, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಆದರೆ ಗ್ಯಾಸ್ ಇಟ್ಕೊಂಡು ಏನು 2 ಗ್ಯಾಸಲ್ಲಿ ಮಾಡ್ತಾ ಇದ್ದಾರೆ, ಪಕ್ಕದಲ್ಲಿ ಒಂದು ಗ್ಯಾಸನ್ನು ಸಂಪೂರ್ಣವಾಗಿ ಅವರು ಸ್ಥಗಿತ ಮಾಡಿರುವಂಥದ್ದು. ಈ ಒಂದು ಗ್ಯಾಸ್ನಲ್ಲಿ ಇದೀಗ ಆಹಾರ ತಯಾರು ಮಾಡ್ತಾ ಇರುವಂಥದ್ದು. ಪೃಥ್ವಿ, ಒಂದೊಮ್ಮೆ ಗ್ಯಾಸ್ ಬಂದ್ ಆಗಿದ್ದೆ ಆದರೆ ಇವರಿಗೆ ಸಿಕ್ಕಿಲ್ಲ ಅಂತಂದರೆ ಬೆಂಗಳೂರಿನಲ್ಲಿರುವಂಥ ಇಡೀ ಇಂದಿರಾ ಕ್ಯಾಂಟೀನ್ ನೆಟ್ವರ್ಕ್ಗೆ ಸಮಸ್ಯೆ ಆಗುತ್ತೆ. ಇಲ್ಲಿನ ಮ್ಯಾನೇಜರ್ ಇದ್ದವ್ರನ್ನ ಮಾತಾಡ್ತಾನೆ. ರಿಯಾಸ್, ಯಾವ ಥರದ ಸಮಸ್ಯೆ ಆಗ್ತಾ ಇದೆ ನಿಮಗೆ ಅಂತ ಗ್ಯಾಸ್ ಇಲ್ಲದೆ? ಸರ್ ತುಂಬ ಸಮಸ್ಯೆ ಆಗ್ತಿದೆ ಗ್ಯಾಸಿಂದ ಸರ್. ಆ್ಯಕ್ಚುಲಿ 2 ಡೇಸಿಂದ ತುಂಬ ಸಮಸ್ಯೆ ಆಗ್ತಿದೆ. ಆ್ಯಕ್ಚುಲಿ ಇವತ್ತು ಹೇಳಲ್ಲ, ಓಪನ್ ಮಾಡೋ ಚಾನ್ಸ್ ಇರಲಿಲ್ಲ. ನೈಟಲ್ಲಿ ಒಂದು 2:30ಗೆ ಗ್ಯಾಸ್ ಬಂತು, ಮಧ್ಯರಾತ್ರಿ. ಅದರಿಂದ ಓಪನ್ ಆಯಿತು. ಸಿಕ್ಕಿಲ್ಲ ಅಂದರೆ ಇವತ್ತು ಓಪನ್ ಆಗ್ತಿರಲಿಲ್ಲ ಸರ್. ಸೊ ಇದು ಓಪನ್ ಮಾಡಿಲ್ಲ ಅಂತಂದ್ರೆ 14 ಇಂದಿರಾ ಕ್ಯಾಂಟೀನ್ಗೆ ಊಟ ಇಲ್ಲ? ಹಾಂ ಸರ್, ಇಲ್ಲ. ಅಂದರೆ ನನ್ನ ಕಡೆಯಿಂದ 14 ಇಲ್ಲ, ಬಟ್ ಬೇರೆ ಆಲ್ಮೋಸ್ಟ್ ಎಲ್ಲೂ ಇಲ್ಲ ಸರ್ ಸಿಲಿಂಡರ್. ಯಾವ ಕಿಚನಲ್ಲೂ ಸಿಲಿಂಡರ್ ಇಲ್ಲ. ಸಿಲಿಂಡರ್ ಬಂದ್ ಮಾಡೋದಷ್ಟೇ, ಬೇರೆ ಇಲ್ಲಿ ಬೇರೆ ಆಪ್ಷನ್ ಇಲ್ಲ ಸರ್. ಬಂದ್ ಮಾಡಲೇಬೇಕಿತ್ತು. ಈಗ ನಾಳೆ ಇವತ್ತು ಸಿಗಲಿಲ್ಲ ಅಂದರೆ ನಾಳೆ ಬಂದ್ ಆಗುತ್ತೆ. ನಾಳೆ ಬಂದು ಇವತ್ತು ಸಿಕ್ಕಿಲ್ಲ ಸರ್, ಎಲ್ಲ ಕಿಚನ್ ಬಂದ್ ಆಗುತ್ತೆ. ದಿನ ಸಿಗಬೇಕಾಗಿರೋ ಪರಿಸ್ಥಿತಿ ಇದೆ. ಹೌದು ಸರ್. ಮೆನುವಲ್ಲಿ ಏನಾದರೂ ವ್ಯತ್ಯಾಸ ಆಗಿದೆಯಾ? ಹಾಂ ಸರ್, ಮೆನು ಅಂದರೆ ಬ್ರೇಕ್ಫಾಸ್ಟಲ್ಲಿ ಒಂದು ಇಡ್ಲಿ ಇದೆ ಅಷ್ಟೇ ಸರ್. ಅಷ್ಟೇ, ಇಡ್ಲಿ ಮಾತ್ರ. ನಾರ್ಮಲ್ ಆಗಿ ಒಂದು ದಿವಸ ಪಲಾವ್, ಒಂದು ದಿವಸ ಬಿಸಿಬೇಳೆಬಾತು, ಪೊಂಗಲ್ಲು, ಉಪ್ಪಿಟ್ಟು, ಖಾರ ಬಾತು, ಚೋಚೆ ಆ ಥರ ಇರ್ತಿತ್ತು. ಸದ್ಯಕ್ಕೆ ಈ ಸಮಸ್ಯೆಯಿಂದ ಇಡ್ಲಿ ಮಾತ್ರ ಕೊಡ್ತಾ ಇದ್ದೀರಿ. ರಿಯಾಜ್, ಇದಿಷ್ಟು ಇಲ್ಲಿನ ಸಿಬ್ಬಂದಿಗಳ ಮಾತು. ನಾವು ಮೆನುವಲ್ಲೂ ಕೂಡ ಬದಲಾವಣೆಯನ್ನ ಮಾಡಿದ್ದೀವಿ. ಇಡ್ಲಿಯನ್ನು ಮಾತ್ರ ಬೆಳಗಿನ ಉಪಹಾರದ ತಿಂಡಿಗಾಗಿ ಕೊಡ್ತಾ ಇದ್ದೀವಿ. ಇದ್ರ ಜೊತೆಗೆ ನಾವು ಬಿಸಿಬೇಳೆ ಬಾತ್, ಪೊಂಗಲ್ ಅಥವಾ ಏನು ರೈಸ್ ಬಾತ್ಗಳನ್ನು ಮಾಡ್ತಾ ಇದ್ದೀವಿ. ಅದನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿದ್ದೀವಿ. ನಮಗೆ ಗ್ಯಾಸ್ ಸಿಕ್ಕಿಲ್ಲ ಅಂತಂದರೆ ನಾವು ನಾಳೆ ಓಪನ್ ಮಾಡೋದಕ್ಕೆ ಆಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕೇವಲ ಇಂದಿರಾ ಕ್ಯಾಂಟೀನ್ ಮಾತ್ರ ಅಲ್ಲ, BBMP ವ್ಯಾಪ್ತಿಯಲ್ಲಿರುವಂಥ ಶಾಲಾ ಕಾಲೇಜುಗಳ ಮಕ್ಕಳಿಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ 24,000 ಮಕ್ಕಳಿಗೆ ಪ್ರತಿದಿನ ಮಧ್ಯಾಹ್ನದ ಬಿಸಿಯೂಟವನ್ನು ಪೂರೈಕೆ ಮಾಡಿಕೊಡ್ತಾ ಇತ್ತು. ಆ ಬಿಸಿಯೂಟಕ್ಕೂ ಕೂಡ ಇದೀಗ ತೊಂದರೆ ಆಗಿರುವಂಥದ್ದು. 3 ಪ್ರಮುಖ ಗುತ್ತಿಗೆದಾರರು 24,000 ಮಕ್ಕಳಿಗೆ ಪ್ರತಿದಿನ ಮಧ್ಯಾಹ್ನ ಊಟವನ್ನು ಕೊಡ್ತಾ ಇದ್ರು. ಇದೀಗ ಅವ್ರಿಗೂ ಕೂಡ ಸಮಸ್ಯೆ ಆಗಿರುವಂಥದ್ದು. ನಮಗೆ ಗ್ಯಾಸ್ ಪೂರೈಕೆ ಆಗಿಲ್ಲ ಅಂತಂದರೆ ನಾವು ಮಕ್ಕಳಿಗೆ ಊಟವನ್ನು ಪೂರೈಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದಷ್ಟು ಬೇಗ ನಮಗೆ ಗ್ಯಾಸನ್ನು ನೀವು ಮಧ್ಯಪ್ರವೇಶಿಸಿ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡಿ ಅನ್ನುವಂಥ ರೀತಿಯಲ್ಲಿ ಅವರು ಕೂಡ ಇಂದಿರಾ ಕ್ಯಾಂಟೀನ್ ಗುತ್ತಿಗೆದಾರರ ರೀತಿಯಲ್ಲೇ GBA ಮುಖ್ಯ ಆಯುಕ್ತರಿಗೆ ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ಆದರೆ GBA ಈ ಸಮಸ್ಯೆಯನ್ನು ಹೇಗೆ ನಿಭಾಯಿಸುತ್ತೆ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಯಾಕೆ ಅಂತಂದರೆ ಇಡೀ ಬೆಂಗಳೂರಿನಲ್ಲಿ ಈ ಸಮಸ್ಯೆ ಕಾಣಿಸ್ಕೊಂಡಿರುವಂಥದ್ದು. ಒಂದು ಕಡೆ ಹೋಟೆಲ್ ಉದ್ಯಮಗಳಿಗೆ ಸಿಗ್ತಾ ಇಲ್ಲ, ಡೊಮೆಸ್ಟಿಕ್ ಗ್ಯಾಸ್ಗಳಲ್ಲೂ ಕೂಡ ಡೆಲಿವರಿಯಲ್ಲಿ ಸಮಸ್ಯೆ ಆಗ್ತಾ ಇದೆ, ಬುಕ್ಕಿಂಗ್ ಆಗ್ತಾ ಇಲ್ಲ, ಜೊತೆಗೆ ಆಟೋ LPGಯಲ್ಲೂ ಕೂಡ ಸಮಸ್ಯೆ ಆಗ್ತಾ ಇರುವಂಥದ್ದು. ಒಟ್ಟಾರೆ ನಗರದಲ್ಲಿ ಒಂದು ಗ್ಯಾಸ್ ಅಭಾವ ಉಂಟಾಗಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಇದನ್ನು ಯಾವ ರೀತಿಯಾಗಿ ಸರ್ಕಾರ ಮತ್ತು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ನಿಭಾಯಿಸುತ್ತೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗುತ್ತೆ. ಪೃಥ್ವಿ, ಬೆಂಗಳೂರಲ್ಲಿ ವಾಣಿಜ್ಯ ಗ್ಯಾಸ್ ಪೂರೈಕೆಯಲ್ಲೂ ಕೂಡ ವ್ಯತ್ಯಯ ಆಗಿರುವಂಥದ್ದು ನೋಡ್ತಾ ಇದ್ದೀವಿ. ಎಲೆಕ್ಟ್ರಿಕ್ ಬಾಯ್ಲರ್ ಮೊರೆ ಹೋಗಿರುವಂಥದ್ದು ಹೋಟೆಲ್ ಮಾಲೀಕರು. ನ್ಯೂಸ್ 18 ಜೊತೆ ಹೋಟೆಲ್ ಮಾಲೀಕ ಕೃಷ್ಣರಾಜ್ ಅವರು ಮಾತನಾಡಿದರು. ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ ಅವರನ್ನ ಮಾತನಾಡಿಸಿದ್ದಾರೆ. ಇಡೀ ರಾಜ್ಯಕ್ಕೆ ಕಮರ್ಷಿಯಲ್ ಗ್ಯಾಸ್ ಟ್ರಬಲ್ ಈಗ ಆಲ್ರೆಡಿ ಆರಂಭವಾಗಿರುವಂಥದ್ದನ್ನ ನೋಡ್ತಾ ಇದ್ದೀವಿ. ಇನ್ನು ಗೃಹ ಬಳಕೆ ಅಂದರೆ ಮನೆಗಳಲ್ಲಿ ಯೂಸ್ ಮಾಡುವಂಥ ಗ್ಯಾಸ್ ಇದೆಯಲ್ಲ, ಅದರ ಟ್ರಬಲ್ ಇನ್ನೂ ಆರಂಭ ಆಗಿಲ್ಲ. ಆರಂಭ ಆದ್ರಂತೂ ಬೀದಿಲೂ ಕೂಡ ಜನ ಆಕ್ರೋಶವನ್ನು ವ್ಯಕ್ತಪಡಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಕೊರೋನಾದ ಪರಿಸ್ಥಿತಿನೇ ನಿರ್ಮಾಣ ಆಗುತ್ತೆ. ಒಂದೊತ್ತಿನ ಊಟಕ್ಕೂ ಕೂಡ ಪರದಾಟವನ್ನು ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಬೆಂಗಳೂರಿನಲ್ಲಿ ಸ್ಪೆಷಲಿ. ಬಾಯ್ಲರ್ ಗ್ಯಾಸ್ಗಳ ಮೊರೆ ಹೋಗಿರುವಂಥದ್ದು. ಸೊ ಅದ್ರ ಬಗ್ಗೆ ಮಾತನಾಡಿದ್ದಾರೆ ಕೃಷ್ಣರಾಜ್ ಅವರು, ಹೋಟೆಲ್ ಮಾಲೀಕರು. ಅವ್ರನ್ನ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ.
ನಿಸರ್ಗ ಗ್ರ್ಯಾಂಡ್ ಹೋಟೆಲ್ನ ಮಾಲೀಕರಾಗಿರುವಂತಹ ಕೃಷ್ಣರಾಜ್ ಅವರು ಇದ್ದಾರೆ, ಮಾತಾಡಿಸ್ತಾ ಹೋಗ್ತೇನೆ. ಸರ್ ಹೇಳಿ, ಈ ಒಂದು ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ, ಇದು ನಿಮ್ಗೆ ಎಷ್ಟು ಸಕ್ಸಸ್ ಆಗುತ್ತೆ, ಇದು ಯೂಸ್ ಆಗುತ್ತಾ ಹೆಂಗೆ? ಖಂಡಿತ, ಯಾಕಂತೇಳಿ ಸರ್ಕಾರ ಒಂದು ಕೈ ಚೆಲ್ಲಿ ಕೂತ್ಕೊಂಡಿದೆ. ನಾವು ಬೇರೆ ಬೇರೆಯಾಗಿ ಏನಾದರೂ ಒಂದು ವ್ಯವಸ್ಥೆ ಮಾಡ್ಕೊಳ್ಳೇಬೇಕು. ಯಾಕಂತೇಳಿದರೆ ನಮ್ಮ ಗ್ರಾಹಕರಿಗೆ ದಿನನಿತ್ಯ ನಾವು ಇಷ್ಟು ವರ್ಷದಲ್ಲಿ ಸುಮಾರು ವರ್ಷದಿಂದ ಊಟ ತಿಂಡಿ ಸರಬರಾಜು ಮಾಡ್ತಾ ಇದ್ವಿ. ಈಗ ಸಡನ್ನೇ ನಾವು ನಿಲ್ಲಿಸಿದಾಗ ಅವರಿಗೂ ಸಮಸ್ಯೆ ಆಗುತ್ತೆ. ನಾವು ಒಂದು ಬೇರೆ ರೀತಿಯಲ್ಲಿ ಯೋಚನೆ ಮಾಡಿ ಈ ಎಲೆಕ್ಟ್ರಿಕಲ್ ಬಾಯ್ಲರ್ ಒಬ್ಬರಿಗೆ ಒಂದು ಕಂಪ್ನಿಗೆ ಹೇಳಿಬಿಟ್ಟು ಈ ರೀತಿಯಾಗಿ ಒಂದು ಮಾಡಿಕೊಡಿ ಏನಾದರೂ ಒಂದು ಕಾಸ್ಟಲ್ಲಿ ಅಂತೇಳಿ ಹೇಳಿದ್ವಿ. ಅದೇ ರೀತಿಯಲ್ಲಾಗಿ ಒಂದು ಗೇಜ್ 16 ಅನ್ನುವಂಥ ಒಂದು ಸಂಸ್ಥೆ ಅವರು ನಮಗೆ ಈ ರೀತಿಯಾಗಿ ಒಂದು ಎಲೆಕ್ಟ್ರಿಕಲ್ ಬಾಯ್ಲರನ್ನು ರೆಡಿ ಮಾಡಿ ಕೊಟ್ಟಿದ್ದಾರೆ. ಈ ಮುಂಚೆ ಇರುವಂಥ ಬಾಯ್ಲರು ಒಂದು ದಿವಸಕ್ಕೆ ನಮಗೆ 1 ಸಿಲಿಂಡರ್ ಖರ್ಚಾಗ್ತಾಯಿತ್ತು. ಈ ಬೆಳಿಗ್ಗೆ ನಾವು ಏನು ಹೋಟೆಲ್ ಪ್ರಾರಂಭ ಆದಾಗ ಇದೇ ಫಸ್ಟ್ ಬಾಯ್ಲರ್ನೇ ಹಚ್ತೀವಿ. ಯಾಕಂತೇಳಿದರೆ ನಮ್ಮ ಅನ್ನ ಬೇಯಿಸ್ಲಿಕ್ಕೆ ಬಾಯ್ಲರ್ ಬೇಕು, ಆಮೇಲೆ ನೀರು ಕಾಯಿಸ್ಲಿಕ್ಕೆ ಬಾಯ್ಲರ್ ಬೇಕು, ಆಮೇಲೆ ತಿಂಡಿ ಪದಾರ್ಥಗಳನ್ನ ಎಲ್ಲ ಬಿಸಿ ಇಟ್ಕೊಳ್ಳಿಕ್ಕೂ ಬಾಯ್ಲರ್ ಬೇಕು, ಹಾಲು ಕಾಯಿಸ್ಲಿಕ್ಕೆ ಬಾಯ್ಲರ್ ಬೇಕು, ಜೊತೆಗೆ ನಿಮಗೆ ಇಡ್ಲಿ ಸ್ಟೀಮು, ರವಾ ಇಡ್ಲಿ ಈ ಎಲ್ಲ ಇದಕ್ಕೂ ಈ ಬಾಯ್ಲರ್ ಅತ್ಯವಶ್ಯಕ ಆಗುತ್ತೆ. ಇದು ಒಂದು ದಿವಸಕ್ಕೆ ಸುಮಾರು ಒಂದು 20 kg ಗ್ಯಾಸನ್ನು ನಮಗೆ ಉಪಯೋಗ ಬರ್ನ್ ಆಗುತ್ತೆ. ಆದ್ದರಿಂದ ಇದಕ್ಕೆ ಆಲ್ಟರ್ನೇಟ್ ಆಗಿ ಒಂದು ಈ ಎಲೆಕ್ಟ್ರಿಕಲ್ ಬಾಯ್ಲರ್ನ ಅಂತೇಳಿ ಒಂದು ಹಾಕ್ತಾಯಿದ್ದೀವಿ. ಅದರ ನಮಗೊಂದು 1ರಿಂದ 1.5 ಸಿಲಿಂಡರ್ ಕಡಿಮೆ ಆಗ್ಬೋದು ಅಂತ ಹೇಳ್ಬೋದು. ಇದ್ರ ಕಾಸ್ಟ್ ಎಷ್ಟು ಸರ್? ಈಗ ಒಂದು ಸಿಲಿಂಡರ್ ಅಂತ ಅಂದ್ರೆ ನಿಮ್ಗೆ ಎಷ್ಟು ಕಾಸ್ಟ್ ಬೀಳುತ್ತೆ? ಈ ಎಲೆಕ್ಟ್ರಿಕಲ್ ಬಾಯ್ಲರ್ ಕಾಸ್ಟ್ ಎಷ್ಟು ಬೀಳುತ್ತೆ? ಇದಕ್ಕೆ ಈಗಾಗಲೇ ನನ್ನ ತಿಳಿದ ಪ್ರಕಾರ ಇದಕ್ಕೊಂದು ಇನ್ನೂ ಅದರ ಬಗ್ಗೆ ಒಂದು ಇದು ಮಾಡಲಿಲ್ಲ. ಇವತ್ತು ಫಸ್ಟ್ ಅದನ್ನು ಟ್ರೈ ಮಾಡ್ತಾ ಇದ್ದೀವಿ. ಅದರ ಬಗ್ಗೆ ಎಷ್ಟು ನಮಗೆ ಇದರ ಇನ್ಪುಟ್ಟು ಸ್ಟೀಮು ಏನು ಬರುತ್ತೆ ಅಂತ ನೋಡ್ತಾ ಇದ್ದೀವಿ. ಇದು ಹೆಚ್ಚು ಕಮ್ಮಿ ಒಂದು 65,000ರಿಂದ 70,000 ರೂಪಾಯಿ ಆಗುತ್ತೆ ಅಂತ ಹೇಳ್ಬೋದು. ಇವಾಗಲೇ ನೀವು ಟೀ ಮಾಡೋದಕ್ಕೆಲ್ಲ ಇಂಡಕ್ಷನ್ ಮಾರೆ ಹೋಗಿದ್ದೀರಾ, ಸೊ ಕರೆಂಟ್ ಬಿಲ್ 1 to 3 ಬರುತ್ತಾ ಈ ಸಲ ನಿಮಗೆ? ನಿಜ, ಯಾಕಂತ ಹೇಳಿದ್ರೆ ನಿಮಗೆ ಗ್ಯಾಸಿಗೆ ನಾವೀಗ 2,000 ರೂಪಾಯಿ ಕೊಡ್ತಾ ಇದ್ದೀವಿ ಒಂದು ದಿವಸಕ್ಕೆ. ಇದು ಒಂದು ಹೆಚ್ಚುವರಿಯಾಗಿ ನಮಗೆ ಬರುತ್ತೆ. ಬಟ್ ಸೇವಿಂಗ್ ಯಾವ ರೀತಿ ಅಂತ ನೋಡಬೇಕು. ಯಾಕಂತ ಹೇಳಿದ್ರೆ ನಾವು ಸಡನ್ನೇ ಈಗ ಎಲೆಕ್ಟ್ರಿಕಲ್ ಮೊರೆ ಹೋಗ್ತಾ ಇದ್ದೀವಿ. ಈ ಮುಂದಿನ ತಿಂಗಳು ಬಿಲ್ ಬಂದಾಗನೇ ಗೊತ್ತಾಗುತ್ತೆ. ಹೆಚ್ಚು ಕಮ್ಮಿ ಒಂದು ಡಬಲ್ ಬಿಲ್ಲೇ ಬರ್ಬೋದು ಅನಿಸುತ್ತೆ. ಹಾಗೆ ಇದು ಹೋಟೆಲ್ನ ಮಾಲೀಕರು ಹೇಳ್ತಾ ಇರುವಂತದ್ದು. ವಿಡಿಯೋ ಜರ್ನಲಿಸ್ಟ್ ರಾಯ್ಡು ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು. ಕರ್ನಾಟಕದಲ್ಲಿ LPG ಗ್ಯಾಸ್ ಸಿಲಿಂಡರ್ಗಳ ವ್ಯತ್ಯಯ ಉಂಟಾಗಿದೆ. ರಾಜ್ಯದ ಎಲ್ಲ SPಗಳ ಜೊತೆ DGIGP ಸಭೆಯನ್ನ ಮಾಡಿದೆ. LPG ಗ್ಯಾಸ್ ಸಿಲಿಂಡರ್ಗಳ ವ್ಯತ್ಯಯ ಉಂಟಾಗಿರುವಂಥ ಹಿನ್ನೆಲೆಯಲ್ಲಿ ಒಂದು ಕಡೆ ಕಮರ್ಷಿಯಲ್ಲು, ಅದರ ಜೊತೆಗೆ ಡೊಮೆಸ್ಟಿಕ್ ಗ್ಯಾಸು ಕೂಡ ಬುಕ್ ಆಗ್ತಾ ಇಲ್ಲ. ಅಲ್ಲಿ ಆ ಬುಕ್ಕಿಂಗ್ ನಂಬರ್ನೇ ತೆಗೆದುಬಿಟ್ಟಿದ್ದಾರೆ. ಸ್ವಿಚ್ ಆಫು ಮತ್ತು ನಾಟ್ ರೀಚಬಲ್, ಕಾಲೇ ಕನೆಕ್ಟ್ ಆಗಲ್ಲ ಬುಕ್ ಮಾಡಲಿಕ್ಕೆ. ಸೊ ಒಂದು ರೀತಿಯಾಗಿ ದಂಧೆ ಮಾಡ್ಕೊಂಡ್ಬಿಟ್ಟಿದ್ದಾರಾ ಅನ್ನುವಂಥ ಪ್ರಶ್ನೆ ಜನಸಾಮಾನ್ಯರಲ್ಲಿ ಕಾಡ್ತಾ ಇದೆ. ಸೊ ಹೀಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ SPಗಳ ಜೊತೆ DGIGP ಸಭೆಯನ್ನು ಮಾಡಿದ್ರು. SPಗಳ ಜೊತೆ ಸಭೆ ಬಳಿಕ DGIGP ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಗ್ಯಾಸ್ ಸಿಲಿಂಡರ್ಗಳ ಗೋದಾಮು ಪರಿಶೀಲನೆಗೆ ಸೂಚನೆಯನ್ನು ಕೊಡಲಾಗಿದೆ. ಆಯಾ ಠಾಣಾ ವ್ಯಾಪ್ತಿಯ ಗೋದಾಮುಗಳ ತಪಾಸಣೆಗೆ ಸೂಚನೆ ಕೊಡಲಾಗಿದೆ. ಇಂದಿನಿಂದಲೇ ಪರಿಶೀಲನೆಗೆ DG ಡಾಕ್ಟರ್ MS ಸಲೀಂ ಅವರು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಸ್ಟಾಕ್ ಇದ್ದೂ ಇಲ್ಲ ಅನ್ನುವಂಥ ಏಜೆನ್ಸಿಗಳ ಮೇಲೆ ಹದ್ದಿನ ಕಣ್ಣಿಡ್ಲಿಕ್ಕೆ ಹೇಳಲಾಗಿದೆ. ಅಂತ ಏಜೆನ್ಸಿಗಳ ವಿರುದ್ಧ ಕೇಸ್ ದಾಖಲು ಮಾಡಲಿಕ್ಕೆ ಸೂಚಿಸಲಾಗಿದೆ. ಇಂದಿನಿಂದಲೇ ಬೆಂಗಳೂರಿನ ಎಲ್ಲ ಗೋದಾಮುಗಳನ್ನು ಚೆಕ್ ಮಾಡಲಾಗುತ್ತೆ. ಬೆಂಗಳೂರಿನ ಪೊಲೀಸ್ ಕಮಿಷನರ್ ಅವರು ಕೂಡ ಸೂಚಿಸಿದ್ದಾರೆ. DGIGP ಕೂಡ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಸಭೆಯನ್ನು ಮಾಡಿದ್ರು. ಒಂಥರ ಕೃತಕ ಅಭಾವ ಸೃಷ್ಟಿ ಮಾಡಿದ್ದಾರಾ ಅನ್ನುವಂಥ ಪ್ರಶ್ನೆಗಳು ಕೂಡ ಇದ್ದಾವೆ. ಯಾಕೆಂದರೆ ರೇಟ್ ಜಾಸ್ತಿ ಮಾಡಿ ಆಮೇಲೆ ಮಾರಲಿಕ್ಕೆ, ಅದಾದಮೇಲೆ ಬ್ಲ್ಯಾಕ್ ಮಾರ್ಕೆಟಲ್ಲಿ ಮಾರುವಂಥ ನಿಟ್ಟಿನಲ್ಲಿ ಎಷ್ಟೋ ಕಂಪ್ನಿಗಳು ಅಂದರೆ ಆ ಏಜೆನ್ಸಿಗಳು ಮಾರ್ತಾ ಇದ್ದಾರೆ ಅಂತ ಡಬಲ್ ದುಡ್ಡು ಸಿಗ್ತಾ ಇದೆ. ಕಮರ್ಷಿಯಲ್ ಗ್ಯಾಸ್ ರೇಟು 1,500 ಇದ್ರೆ 3,000 ರೂಪಾಯಿಗೆ ಮಾರುವಂಥದ್ದು, ಎಲ್ಲ ಡಬಲ್ಲು ತ್ರಿಬಲ್ ರೇಟ್ ಕೊಟ್ಬಿಟ್ಟು ಮಾರುವಂಥ ಪರಿಸ್ಥಿತಿ, ತಗೊಳ್ಳುವಂಥ ಪರಿಸ್ಥಿತಿ. ಸೊ ಹೀಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಮಟ್ಟಿಗೆ ಜನರಿಂದ ಲೂಟಿ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಗ್ಯಾಸ್ ಏಜೆನ್ಸಿಯವರು ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದ್ವಲ್ಲ. ಸೊ ಹೀಗಾಗಿ ಸಭೆಯನ್ನ ಮಾಡಲಾಯಿತು ಸಲೀಂ ಅವರ ನೇತೃತ್ವದಲ್ಲಿ. ಬೆಂಗಳೂರಿನಲ್ಲಿ ಎಲ್ಲ ಗೋದಾಮುಗಳಿಗೆ ಪರಿಶೀಲನೆ ಮಾಡಬೇಕು, ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೊಯ್ಸಳದವರಿಗೆ ಮತ್ತೆ ಅಲ್ಲಿನ ಸ್ಥಳೀಯ PSIಗೆ ಸೂಚನೆಯನ್ನ ಕೊಡಲಾಗಿದೆ. ಬೆಂಗಳೂರಿನ ಪೊಲೀಸ್ ಕಮಿಷನರ್ ಆಗಿರುವಂಥ ಸೀಮಂತ್ ಕುಮಾರ್ ಸಿಂಗ್ ಅವರು ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ಬೆಂಗಳೂರಿಗೆ ಸಂಬಂಧಪಟ್ಟಂತೆ. ಅದೇ ರೀತಿಯಾಗಿ ಜಿಲ್ಲೆಗಳಿಗೆ SPಗಳು ಆಯಾ ತಾಲೂಕುಗಳಲ್ಲಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಕೃತಕ ಅಭಾವ ಸೃಷ್ಟಿಯಾಗಿದ್ರೆ ಕ್ರಮ ಕೈಗೊಳ್ಳಿ, ಕೇಸ್ ಹಾಕಿ ಅಂತ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಒಳ್ಳೆ ಡಿಸಿಷನ್. ಬಿಕಾಸ್ ಕೃತಕ ಅಭಾವ ಅನ್ನುವಂಥದ್ದು, ಅದರ ಜೊತೆಗೆ ಬ್ಲಾಕ್ ಮಾರ್ಕೆಟ್ ಅಲ್ಲಿ 2 ಪಟ್ಟು 3 ಪಟ್ಟೆಲ್ಲ ಕೊಟ್ಬಿಟ್ಟು ಒಂಥರ ದಂಧೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇತ್ತು. ಅದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ಪೊಲೀಸರಿಗೆ ಯಾವ ರೀತಿಯಾಗಿ ಸೂಚನೆಯನ್ನ ಕೊಟ್ಟಿದ್ದಾರೆ DG?
ಪೃಥ್ವಿ ಮಧ್ಯ ಪ್ರಾಂತದಲ್ಲಿ ಈಗಾಗಲೇ ಯುದ್ಧ ನಡೀತಿರೋದ್ರಿಂದ LPG ಗ್ಯಾಸ್ ನ ವ್ಯತ್ಯಯ ಯಾವ ರೀತಿ ಆಗ್ತಿದೆ ಅಂತ ಹೇಳಿ ಈಗಾಗಲೇ ಗೊತ್ತಾಗ್ತದೆ. 2-3 ದಿನಗಳಿಂದಲೂ ಕೂಡ ಹೋಟೆಲ್ಗಳು, ಅದರಲ್ಲೂ ಕೂಡ ಕಮರ್ಷಿಯಲ್ ಗ್ಯಾಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ವ್ಯತ್ಯಾಸ ಆಗ್ತಿದೆ ಅಂತ ಹೇಳಿ ಹೋಟೆಲ್ ಮಾಲೀಕರು ಸಾಕಷ್ಟು ವಿಚಾರವನ್ನ ಪ್ರತಿಭಟನೆ ಮಾಡುವಂತ ಕೆಲಸಕ್ಕೂ ಕೂಡ ಬರ್ತಿದ್ದಾರೆ. ಸಿಎಂ ಲೆವೆಲ್ ನಲ್ಲಿ ಮೀಟಿಂಗ್ ಕೂಡ ಆಗ್ತಿದೆ. ಈ ನಡುವೆ ಒಂದಷ್ಟು ಜನ ಗೋಡೌನ್ ನಲ್ಲಿ LPG ಗ್ಯಾಸ್ ಸಿಲಿಂಡರ್ ಗಳನ್ನ ಸ್ಟೋರ್ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಅದನ್ನ ಹೆಚ್ಚಿನ ರೇಟ್ಗೆ ಮಾರಾಟ ಮಾಡುವಂತ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅಂತೇಳಿ ಪೊಲೀಸರಿಗೆ ಒಂದಷ್ಟು ಮಾಹಿತಿಗಳು ಲಭ್ಯ ಆಗಿದೆ. ಯಾಕಂದ್ರೆ ಸದ್ಯಕ್ಕೆ LPG ಗ್ಯಾಸ್ ನ ಒಂದು ಡಿಮ್ಯಾಂಡ್ ಯಾವ ಮಟ್ಟಿಗೆ ಇದೆ ಅಂತಂದ್ರೆ ಸಾಕಷ್ಟು ದುಡ್ಡು ಕೊಟ್ಟರು ಕೂಡ ತಗೋಬಹುದು ಅನ್ನೋ ರೀತಿಯಲ್ಲಿ ಸದ್ಯಕ್ಕೆ ಚರ್ಚೆ ಆಗ್ತಿದೆ. ಹೀಗಾಗಿ ಒಂದಷ್ಟು ಜನ ಕಾಳಸಂತೆಯಲ್ಲಿ ಅದನ್ನ ಬ್ಲಾಕ್ ಆಗಿ ಮಾರಾಟ ಮಾಡೋದಕ್ಕೂ ಕೂಡ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅಂತೇಳಿ ಗೊತ್ತಾಗ್ತಿದೆ. ಒಂದಷ್ಟು ಗೋಡೌನ್ಗಳಲ್ಲಿ ಅವುಗಳನ್ನ ಇರಿಸಿಕೊಂಡು ಮುಂದಿನ ಹಂತದಲ್ಲಿ ಸದ್ಯಕ್ಕೆ ಸ್ಟಾಕ್ ಇದ್ರೂ ಕೂಡ ಅದನ್ನ ಈಗ ಸೇಲ್ ಮಾಡದೆ ಮುಂದಿನ ಹಂತದಲ್ಲಿ ಅದನ್ನ ಸೇಲ್ ಮಾಡಿ ಡಬಲ್ ರೇಟ್ಗೆ, ಯಾವಾಗ ರೇಟ್ ಹೆಚ್ಚಾಗುತ್ತೋ ಆ ಒಂದು ಸಂದರ್ಭದಲ್ಲಿ ಅವನ್ನ ಸೇಲ್ ಮಾಡಿಕೊಂಡು ಚೆನ್ನಾಗಿ ದುಡ್ಡು ಮಾಡ್ಕೋಬಹುದು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಜನ ಏಜೆನ್ಸಿಗಳು, ಅಂದ್ರೆ ಖಾಸಗಿ ಏಜೆನ್ಸಿಗಳು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಗೋಡೌನ್ ನಲ್ಲಿ ಗ್ಯಾಸ್ ಸಿಲಿಂಡರ್ ಗಳನ್ನ ಶೇಖರಣೆ ಮಾಡ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗಿದೆ. ಹೀಗಾಗಿ ಈ ಒಂದು ವಿಚಾರದಲ್ಲಿ ಪೊಲೀಸ್ ಇಲಾಖೆ ಕಟ್ಟೆಚ್ಚರ ವಹಿಸಿದೆ. ಡಿಜಿಐಜಿಪಿ ಸಲೀಂ ಅವರು ನಿನ್ನೆ ಮೀಟಿಂಗ್ ಅನ್ನ ಮಾಡಿದ್ದಾರೆ. ರಾಜ್ಯದ ಎಲ್ಲಾ ಐಜಿಪಿಗಳ ಜೊತೆ ಮೀಟಿಂಗ್ ಅನ್ನ ಮಾಡಿ ಎಸ್ಪಿಗಳಿಗೆ ಸೂಚನೆ ನೀಡುವಂತೆ ಒಂದಷ್ಟು ಸಲಹೆಗಳನ್ನ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಆಯಾ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ಯಾವ ಏಜೆನ್ಸಿಗಳಿದಾವೆ, ಯಾವ ಗೋಡೌನ್ಗಳಿದಾವೆ ಅಲ್ಲಿಗೆ ಸ್ವತಃ ಪೊಲೀಸರು ಹೋಗಬೇಕು, ಹೊಯ್ಸಳ ಸಿಬ್ಬಂದಿ ಹೋಗಬೇಕು, ಜೊತೆಗೆ ಓರ್ವ PSI ಅಧಿಕಾರಿಯೂ ಕೂಡ ಹೋಗಬೇಕು, ಹೋಗಿ ಪರಿಶೀಲನೆ ಮಾಡಬೇಕು. ಅಲ್ಲಿ ಎಷ್ಟು ಸ್ಟಾಕ್ ಇದೆ, ಎಷ್ಟು ಆರ್ಡರ್ಗಳು ಬಂದಿದ್ದಾವೆ, ಪ್ರತಿ ತಿಂಗಳು ಕೂಡ ಎಷ್ಟು ಗ್ಯಾಸ್ ಸಿಲಿಂಡರ್ ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಲಾಗುತ್ತೆ, ಈಗ ಎಷ್ಟು ಸಿಲಿಂಡರ್ ಗಳನ್ನ ಸ್ಟೋರ್ ಮಾಡಲಾಗಿದೆ, ಎಷ್ಟು ಡಿಸ್ಟ್ರಿಬ್ಯೂಷನ್ ಆರ್ಡರ್ಗಳು ಬಂದಿದೆ, ಎಷ್ಟು ಸ್ಟೋರ್ ಇದೆ, ಅವೆಲ್ಲವನ್ನು ಕೂಡ ಲೆಕ್ಕ ಪರಿಶೀಲನೆ ಮಾಡಬೇಕು. ಜೊತೆಗೆ ಇರುವಂತಹ ಸ್ಟಾಕ್ ಅನ್ನ ಕ್ಲಿಯರ್ ಮಾಡೋದಕ್ಕೆ ಆರ್ಡರ್ ಗಳನ್ನ ತೆಗೆದುಕೊಳ್ಳುವಂತೆ ಆಯಾ ಏಜೆನ್ಸಿಗಳು, ಅಂದ್ರೆ ಗೋಡೌನ್ ಅವರಿಗೆ, ಗೋಡೌನ್ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಬೇಕು ಅಂತ ಸೂಚನೆ ನೀಡಿದ್ದಾರೆ. ಪ್ರತಿಯೊಂದು ಕಡೆ ಇವತ್ತಿನಿಂದಲೇ ಪೊಲೀಸರು ಹೋಗಿ ಪರಿಶೀಲನೆ ಮಾಡಿ ಎಲ್ಲೆಲ್ಲಿ ಗೋದಾಮುಗಳಲ್ಲಿ ಸ್ಟೋರ್ ಮಾಡಲಾಗಿದೆ ಅವುಗಳನ್ನ ಪರಿಶೀಲನೆ ಮಾಡಿ ಆ ಒಂದು ಡಿಸ್ಟ್ರಿಬ್ಯೂಷನ್ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ನೀಡುವಂತ ಕೆಲಸವನ್ನು ಕೂಡ ಪೊಲೀಸರು ಸೂಚನೆ ನೀಡುವಂತ ಕೆಲಸವನ್ನು ಕೂಡ ಮಾಡಲಿದ್ದಾರೆ. ಪೃಥ್ವಿ, ಇನ್ನು ಇಡೀ ದೇಶದಾದ್ಯಂತ ಇರುವಂತ ಸಮಸ್ಯೆಯನ್ನ ನೋಡ್ತಾ ಇದೀವಿ, ಕರ್ನಾಟಕದಲ್ಲೂ ಕೂಡ ಅಷ್ಟೇ, ಹಾಗೆ ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆಗಳಲ್ಲೂ ಇದೇ ರೀತಿಯಾಗಿ ಸಮಸ್ಯೆಗಳಿದೆ. ಈಗ ರಾಯಚೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ ನೋಡೋಣ. ಈ ರಾಯಚೂರು ಜಿಲ್ಲೆಯಲ್ಲೂ ಕೂಡ ಆಟೋ ಚಾಲಕರಿಗೆ LPG ಶಾಕ್ ಎದುರಾಗಿರುವಂಥದ್ದು. ಅಲ್ಲೂ ಗ್ಯಾಸ್ ಸಿಗ್ತಾ ಇಲ್ಲ ಆಟೋ ಡ್ರೈವರ್ಗಳಿಗೆ. ಕಳೆದ 4 ದಿನದಲ್ಲಿ LPG ದರ ಲೀಟರ್ಗೆ 20 ರೂಪಾಯಿ ಹೆಚ್ಚಳ ಮಾಡಲಾಗಿದೆ. ಒಂದೊಂದು ಗ್ಯಾಸ್ ಏಜೆನ್ಸಿಲಿ ಒಂದೊಂದು ರೇಟ್ ಅನ್ನ ಫಿಕ್ಸ್ ಮಾಡ್ಕೊಂಡು ಮಾರ್ತಾ ಇದ್ದಾರೆ. 1 ವಾರದಿಂದ ಗ್ಯಾಸ್ ಬಂಕ್ಗಳಿಗೆ ಟ್ಯಾಂಕರ್ ಬಂದಿಲ್ಲ. ಇರುವ ಸ್ಟಾಕ್ ಖಾಲಿ ಆದರೆ ಬಂಕ್ ಬಂದ್ ಆಗುವಂತ ಆತಂಕ ಕೂಡ ಇದೆ. ನಾನು ಹೇಳ್ತಾ ಇದ್ನಲ್ಲ, ಪಾಪ ಆಟೋ ಡ್ರೈವರ್ಗಳದ್ದು ಯಾವ ರೀತಿಯಾಗಿದೆ ಪರಿಸ್ಥಿತಿ ಅಂದರೆ ಅವತ್ತೇ ದುಡಿದು ಅವತ್ತೇ ತಿನ್ನುವಂಥ ಪರಿಸ್ಥಿತಿ. ತುಂಬ ಜನ ಜೀವನ ಮಾಡುವಂಥದ್ದು ಕಷ್ಟ ಆಗುತ್ತೆ. ಸೊ ಹೀಗಾಗಿ ಅವರೀಗ ಸಂಕಷ್ಟದಲ್ಲಿದ್ದಾರೆ. ಗ್ಯಾಸ್ ಸಿಗದಿರುವಂಥ ಹಿನ್ನೆಲೆಯಲ್ಲಿ ಈ ರಾಜ್ಯದಾದ್ಯಂತ ಇದೇ ಪರಿಸ್ಥಿತಿ ಇದೆ. ಎಲ್ಲ ಸರಿಯಾಗಿದೆ, ಎಲ್ಲ ಸ್ಟಾಕು ಇದೆ, ಯಾವುದೇ ಭಯ ಪಡುವಂಥ ಪರಿಸ್ಥಿತಿ ಇಲ್ಲ ಅಂತ ಕೇಂದ್ರ ಸರ್ಕಾರದವರು ಸುಮ್ಮನೆ ಬಾಯಿ ಬಡ್ಕೊಳ್ಳೋದೇ ಆಗ್ತಾ ಇದೆ. ಬಿಟ್ಟರೆ ಸಮಸ್ಯೆಗಳು ಎದುರಿಗೆ ಕಾಣಿಸ್ತಾ ಇದೆ. ಗ್ರೌಂಡ್ ರಿಯಾಲಿಟಿ ಅದು. ಈಗ ಮತ್ತೆ ಈಗ 74 ಆಗಿದೆ ಸರ್ ಈಗ ಗ್ಯಾಸ್ ಸರ್ 1 ಲೀಟ್ರಿಗೆ. ಈಗ ಮತ್ತೆ ರಾತ್ರಿ ಹೊಸ ಮಾಲ್ ಬಂತಂದ್ರೆ 79 ಅಂತ ಹೇಳಕತ್ತಾರೆ ಸರ್. ಈಗ ಹಾಯ್ಕೊಂಡ್ರೆ ಈಗ ಇಷ್ಟು ಇದ್ದದ ಮಾಲ್ ಸ್ಟಾಕ್ ಆಗ್ತದೆ, ಬಂದರೆ ಬಂತು, ಇಲ್ಲಾಂದ್ರೆ ಇಲ್ಲ. ತಿಂಗಳನ್ನ ಆಗ್ಬೋದು, ಇಲ್ಲಾಂದ್ರೆ 4 ದಿನ ಆಗ್ಬೋದು. ಗ್ಯಾಸ್ 2 ದಿನ ನಡೀತದ, ನಿಮ್ಮ ಇಷ್ಟ ಅಂತ ಹೇಳ್ಕತ್ತಾರೆ ಸರ್. ಸಮಸ್ಯೆ ಏನಂತಂದ್ರೆ ಆ ಕಡೆ ಇದ್ದೋ ಸಲಕ್ಕೆ ಈ ಕಡೆ ರೇಟ್ ಏರೋದು ಅಂತ ಹೇಳ್ತಾರೆ. ನಾವೇನು ನಮಗೇನು ಮಾಡೋಕ್ಕಾಗೋದಿಲ್ಲ. ಗೋರ್ಮೆಂಟ್ ರೇಟ್ ಹೇಳಿ ಸರ್, ನಾವು ಏರ್ಸಕತ್ತೀವಿ ಅಂತ ಹೇಳ್ತಾರೆ ಸರ್. ಆಟೋ ಚಾಲಕ ಕೂಲಿನಾನೇ ಮಾಡಕ್ಕೆ ಹೋಗ್ಬೇಕು ಸರ್, ಮತ್ತೇನಿಲ್ಲ. ನಾವು ಹೆಣ್ರು ಮಕ್ಕಳಿಗೆ ಏನು ಮಾಡ್ಬೇಕು ಸರ್? ನಾವು ಇದ್ರ ಮೇಲೆ ಜೀವನ ಮಾಡೋರು. ಇದ್ರ ಬಿಟ್ಟರೆ ಏನೂ ಇಲ್ಲ. ಒಂದು 100 ರೂಪಾಯಿ ತಂದ್ರೆ 50 ರೂಪಾಯಿ ಮನೆಗೆ ಆತೋ, 50 ರೂಪಾಯಿ ಗ್ಯಾಸಿಗೆ ಆತೋ ಅಂತ ನಾವು ದುಡಿತೀವಿ ಸರ್. ಅದೂ ಇಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ ಸರ್. ಈಗ ನಾವು ಅಂದ್ರೆ ಈಗ 10 ರೂಪಾಯಿ ಚಾರ್ಜಾಗಿ 20 ಕೊಡ್ರಿ ಅಂತಂದ್ರೆ 20 ರೂಪಾಯಿ ಅಂದ್ರೆ ಅಂತ ನಿಮ್ಮ ಕಷ್ಟ ನಮಗೆ ಯಾಕೆ ಹೇಳ್ತೀರಪ್ಪ, ನಮ್ದು ಏನು ರೀ ಅದ ಅದು ತೊಗೋರಿ ಅಂತ ಹೇಳ್ತಾರೆ ಸರ್. ಅದ್ರಾಗ ಒಂದು 40-50 ಬಸ್ ಅವ, ಸಿಟಿ ಫ್ರೀ ಅಂತೇಳಿ ಮಕ್ಳು ಅಂದ್ರೆ ಅವರೇ ಹೋಗೋರು, ಬಜಾರ್ಗೆ ಮಾರ್ಕೆಟಿಗೆ ಹೋಗೋರು. ಅವರು ಬಸ್ಸಿಗೆ ಹೋದ್ಮೇಲೆ ನಮಗೇನು ಇಲ್ಲ ಸರ್, ಬರೋದೇ ಇಲ್ಲ ಆಟೋದಾಗ. ಹೆಣ್ಮಕ್ಳು ಬಸ್ಸಿಗೆ ಹೋಗ್ತಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹುಗಾರ್ ಅಲ್ಲೊಂದು ವರದಿಯನ್ನು ಕೊಟ್ಟಿದ್ದಾರೆ, ಮಾತನಾಡಿಸಿದ್ದಾರೆ. ನೋಡಿ,
ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧ ನಡೆಯುತ್ತಿರತಕ್ಕಂತಹ ಹಿನ್ನೆಲೆಯಲ್ಲಿ ಆ ಯುದ್ಧದ ಬಿಸಿ ರಾಯಚೂರು ಜಿಲ್ಲೆಯ ಆಟೋ ಚಾಲಕರಿಗೂ ಕೂಡ ತಟ್ಟಿದೆ ಅಂತ ಹೇಳ್ಬೋದು. ಯಾಕೆಂತ ಕೇಳಿದರೆ ರಾಯಚೂರು ಜಿಲ್ಲೆಯಲ್ಲಿ ನಾನು ನಮ್ಮ ಹಿಂಭಾಗದಲ್ಲಿ ನಿಮಗೆ ತೋರಿಸ್ತಾ ಇರ್ತೀನಿ. ಪಟ್ಟಣದ ಹೃದಯ ಭಾಗದಲ್ಲಿರ್ತಕ್ಕಂತಹ ಒಂದು ಗ್ಯಾಸ್ ಬಂಕ್ ಇದು. ಪೆಟ್ರೋಲ್ ಬಂಕ್ ಯಾವ ರೀತಿ ಇರ್ತಾವೆ ಆ ರೀತಿಯಾಗಿ ಒಂದು ಗ್ಯಾಸ್ ಬಂಕ್ ಇದು. ಈ ಒಂದು ಗ್ಯಾಸ್ ಬಂಕ್ನಲ್ಲಿ ಹಾಕಿರ್ತಕ್ಕಂತಹ ಮಹತ್ವದ ಸೂಚನೆಯನ್ನು ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಪ್ರಸ್ತುತ ಯುದ್ಧ ಪರಿಸ್ಥಿತಿಯ ಪರಿಣಾಮವಾಗಿ ಮಾರುಕಟ್ಟೆಯಲ್ಲಿ ತಾತ್ಕಾಲಿಕವಾಗಿ LPG ಕೊರತೆ ಉಂಟಾಗಿದೆ. ಹಾಗಾಗಿ ಸಹಕರಿಸಬೇಕು ಅನ್ನುವಂತಹ ಒಂದು ವಿನಂತಿಯನ್ನು ಈ ಒಂದು ಬಂಕ್ನ ಮಾಲೀಕರು ಇಲ್ಲಿ ಹಾಕಿದ್ದಾರೆ. ಈ ಒಂದು ಕಳೆದ ವಾರದಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಲೀಟ್ರಿಗೆ 55 ರೂಪಾಯಿ ಇದ್ದಂಥ ಗ್ಯಾಸ್ ಇದೀಗ 74 ರೂಪಾಯಿಗೆ ಏರಿಕೆಯಾಗಿದೆ. ಪ್ರೈಸನ್ನು ನಿಮಗೆ ತೋರಿಸ್ತೀನಿ. ಜಸ್ಟ್ ಇದೀಗ ಬಂದು ಹಾಕಿಸ್ಕೊಂಡು ಹೋಗಿರ್ತಕ್ಕಂತಹ ಗ್ರಾಹಕರು ಕೂಡ ನೋಡಿದ್ದೀವಿ ನಾವು. ಇಲ್ಲಿ 74 ರೂಪಾಯಿಗೆ ಈಗ ಏರಿಕೆಯಾಗಿದೆ. ಕೇವಲ 4 ದಿನಗಳಲ್ಲಿ 20 ರೂಪಾಯಿ, ಸರಿಸುಮಾರು 20 ರೂಪಾಯಿ ಪ್ರತಿ ಲೀಟ್ರಿಗೆ ಹೆಚ್ಚಳ ಆಗಿದೆ. ಹಾಗಾಗಿ ಇವತ್ತು ಆಟೋ ಚಾಲಕರು ದುಬಾರಿ ಗ್ಯಾಸನ್ನು ಬಳಸಿ ಆಟೋ ಚಾಲನೆ ಮಾಡಬೇಕಾದಂತಹ ಪರಿಸ್ಥಿತಿ ಇವತ್ತು ಅನಿವಾರ್ಯವಾಗಿ ಎದುರಾಗಿದೆ. ಗ್ಯಾಸ್ ಬಂಕ್ಗಳಿಗೆ ಕಳೆದ ಒಂದು ವಾರದಿಂದ ಇವತ್ತು ಗ್ಯಾಸ್ ಟ್ಯಾಂಕರ್ ಕೂಡ ಬಂದಿಲ್ಲ ಅಂತ ಹೇಳಲಾಗ್ತಾ ಇದೆ. ಸದ್ಯ ಸ್ಟಾಕ್ ಇರ್ತಕ್ಕಂಥ ಗ್ಯಾಸ್ ಏನಿದೆಯಲ್ಲ ಅದು ಇನ್ನು 3-4 ದಿನಗಳಿಗೆ ಮಾತ್ರ ಸಾಲ್ತದೆ. ಬಂಕ್ನಲ್ಲಿ ಟ್ಯಾಂಕ್ ಬರದಿದ್ದರೆ ಬಂಕ್ ಬಂದಾಗುವ ಆತಂಕವೂ ಕೂಡ ಇಲ್ಲಿ ಎದುರಾಗಿದೆ. ಆಟೋ ಚಾಲಕರು ನ್ಯೂಸ್ 18ಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ನಿಮಗೆ ನಾನು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಆಟೋ ಚಾಲಕರು ಇಲ್ಲಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ಹೇಳಿ, ಏನು ಪ್ರಾಬ್ಲಮ್ ಆಗ್ತಾ ಇದೆ? ಈಗ ಗ್ಯಾಸ್ ಸಿಗ್ತಾ ಇಲ್ವಂತಲ್ಲ, ಸಿಗೋ ಗ್ಯಾಸು ಕೂಡ ದುಬಾರಿ ಅಂತ ಹೇಳ್ತಾ ಇದ್ದಾರಲ್ಲ ಅಂತ. ಹೌದು ಸರ್, ಅವಾಗ ಪೆಟ್ರೋಲ್ ಆಟೋ ಇದ್ದವು, ಪೆಟ್ರೋಲ್ ಹಾಕಿ ನಡೆಸಿದ್ವಿ ರೀ. ಪೆಟ್ರೋಲ್ ರೇಟ್ ಹೆಚ್ಚಿಗೆ ಆಯಿತು. ಗ್ಯಾಸ್ ಗಾಡಿ ಬಂದು ಗ್ಯಾಸ್ ರೇಟ್ ಕಡಿಮೆ ಇದ್ದಕ್ಕೆ ಗ್ಯಾಸ್ ಗಾಡಿ ತೊಗೊಂಡಿವಿ. ಇವಾಗ ಗ್ಯಾಸ್ದು ಒಂದು ಸಲ ಸ್ಟಾರ್ಟಿಂಗಿಗೆ 45 ರೂಪಾಯಿ ಇತ್ತು, 50 ರೂಪಾಯಿ, 55 ರೂಪಾಯಿ ಆಯಿತು. ಈ ಸಲ ಒಂದೇ ಸಲ 65 ರೂಪಾಯಿಲಿಂದ 74 ರೂಪಾಯಿ ಆಗಿದೆ. ಇವಾಗ ಮತ್ತೆ 2-3 ದಿನ ಬಂದ್ ಅಂತಾರ. ಮತ್ತು ಮುಂದೆ ನಮ್ಮ ಜೀವನ ಹೆಂಗೆ ಸರ್? ಆಟೋ ಡ್ರೈವರ್ಗಳದು ಯಾಕೆ ಈ ಥರ ಸಮಸ್ಯೆ ಯಾಕಾಗಿದೆ ಅಂತ ಅನಿಸ್ತಾ ಇದೆ? ಅದೇ ಅರ್ಥ ಇಲ್ಲ ಸರ್. ಆ ಕಡೆ ಯುದ್ಧ ನಡೆಯಕತ್ತದಂತ ಇಲ್ಲಿ ನಮಗೆ ಸಂಕಷ್ಟದಾಗ ಸಿಲುಕ್ಸ್ಯಾರ. ಮುಂದಿನ ಜೀವನ ಹೆಂಗೆ ಸರ್ ನಮ್ಮದು? ಪೆಟ್ರೋಲ್ ಏನಿದೆಯಲ್ಲ, ಈ ಗ್ಯಾಸ್ ಬಂಕ್ಗಳೇನಾದರೂ ಮುಚ್ಚಿ ಹೋದರೆ ಆಟೋ ಚಾಲಕರು ನಮ್ಮ ವೃತ್ತಿಯನ್ನೇ ಕೈಬಿಟ್ಟು ನಾವು ಕೂಲಿ ನಾಲಿ ಮಾಡಬೇಕಾಗುತ್ತೆ ಅನ್ನುವಂಥ ಆತಂಕವನ್ನು ತೋಡ್ಕೊಳ್ತಾ ಇದ್ದಾರೆ. ರಾಯಚೂರಿನಿಂದ ವಿಶ್ವನಾಥ್ ಹೂಗಾರ್, ನ್ಯೂಸ್ 18. ಕರಾವಳಿ ಭಾಗದ ದೇವಸ್ಥಾನಗಳಿಗೂ ಕೂಡ ತಟ್ಟಿರುವಂಥದ್ದು ಗ್ಯಾಸ್ ಎಫೆಕ್ಟ್. ಪ್ರಮುಖ ದೇವಸ್ಥಾನಗಳಿಗೆ ಅನ್ನ ದಾಸೋಹದಲ್ಲಿ ಚೇಂಜ್ ಮಾಡಲಾಗಿದೆ. ಕದ್ರಿಯಲ್ಲಿ ಇಂದಿನಿಂದ ಕಟ್ಟಿಗೆ ಬಳಸಿ ಅನ್ನ ಪ್ರಸಾದ ತಯಾರು ಮಾಡಲಾಗುತ್ತೆ. ಕೆಲವೊಂದನ್ನು ಮಾರ್ಪಾಡು ಮಾಡಲಾಗ್ತದೆ. ಕರಾವಳಿ ಭಾಗದ ದೇವಸ್ಥಾನಗಳಿಗೂ ಕೂಡ ತಟ್ಟಿರುವಂಥದ್ದು ಗ್ಯಾಸ್ ಎಫೆಕ್ಟು. ಪ್ರಮುಖ ದೇವಸ್ಥಾನಗಳಲ್ಲಿ ಅನ್ನ ದಾಸೋಹದಲ್ಲಿ ಚೇಂಜ್ ಮಾಡಲಾಗ್ತದೆ. ಅದರ ಜೊತೆಗೆ ಆಲ್ಟರ್ನೇಟಿವ್ ಆಗಿ ಗ್ಯಾಸ್ ಬದಲಾಗಿ ಇನ್ನೇನು ಯೂಸ್ ಮಾಡಿಬಿಟ್ಟು ಪ್ರಸಾದವನ್ನು ಕೊಡ್ಬೋದು, ಅದನ್ನು ಕೂಡ ಮಾಡ್ತಾ ಇದ್ದಾರೆ. ಪಾಯಸ ಬಿಟ್ಟು ಕೇವಲ ಅನ್ನ ಸಾರು ನೀಡಲಿಕ್ಕೆ ಮಾತ್ರ ತೀರ್ಮಾನವನ್ನು ಮಾಡಲಾಗಿದೆ. ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲೂ ಕೂಡ ಮೆನುವನ್ನು ಚೇಂಜ್ ಮಾಡಲಾಗಿದೆ. ಪುತ್ತೂರು ಮಹಾಲಿಂಗೇಶ್ವರ ದೇಗುಲ ಕಟೀಲಿನಲ್ಲೂ ಕೂಡ ಮೆನು ಚೇಂಜ್ ಆಗಿರುವಂಥದ್ದು. ಪ್ರಮುಖ ದೇವಸ್ಥಾನಗಳು ಕರಾವಳಿ ಭಾಗ ಅದರಲ್ಲಿ ದೇವಸ್ಥಾನಗಳೇ ಸಾಕಷ್ಟು ಪ್ರಖ್ಯಾತಿಯನ್ನು ಹೊಂದಿರುವಂಥದ್ದು. ಉಡುಪಿ ಜಿಲ್ಲೆಯ ದೇಗುಲಗಳಿಗೆ ಅಷ್ಟಾಗಿ ಇನ್ನೂ ತಟ್ಟಿಲ್ವಂತೆ ಗ್ಯಾಸ್ ಸಮಸ್ಯೆ. ಕೃಷ್ಣ ಮಠದಲ್ಲಿ ಅನ್ನ ದಾಸೋಹಕ್ಕೆ ಗೋಬರ್ ಗ್ಯಾಸನ್ನು ಬಳಕೆ ಮಾಡಲಾಗುತ್ತೆ. ಕೊಲ್ಲೂರಿನಲ್ಲಿ ಹಿಂದಿನಿಂದಲೂ ಕೂಡ ಕಟ್ಟಿಗೆ ಬಳಸಿ ಅನ್ನ ಪ್ರಸಾದವನ್ನು ಮಾಡಲಾಗ್ತಾ ಇರೋದು. ಸೊ ಹೀಗಾಗಿ ಅಲ್ಲೂ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ. ಕಮಲಶಿಲೆ ಕ್ಷೇತ್ರದಲ್ಲೂ ಬಾಯ್ಲರ್ ಬಳಸಿ ಅನ್ನದಾನದ ವ್ಯವಸ್ಥೆಯನ್ನು ಮಾಡಲಾಗ್ತದೆ. ಅಲ್ಲೂ ಕೂಡ ಸಮಸ್ಯೆ ಇಲ್ಲ. ಉಳಿದಂತೆ ಪ್ರಮುಖ ದೇವಸ್ಥಾನಗಳಲ್ಲಿ ಕೆಲವೊಂದು ಮೆನುನಲ್ಲಿ ಚೇಂಜ್ ಮಾಡಲಾಗ್ತದೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಕದ್ರಿ ದೇಗುಲದ ಅನ್ನದಾಸೋಹದಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಅಂತ ಆಡಳಿತ ಮಂಡಳಿ ಸದಸ್ಯ ರಾಜೇಂದ್ರ ಚಿಲ್ಲಿಂಬಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡೋಣ. ಬಹಳಷ್ಟು ಪುರಾಣವನ್ನು ಹೊಂದಿರುವಂತಹ ಐತಿಹಾಸಿಕ ಕ್ಷೇತ್ರ ಕದ್ರಿ ಶ್ರೀ ಮಂಜುನಾಥ ಕ್ಷೇತ್ರ. ಇಲ್ಲಿ ಪ್ರತಿದಿನ ಅನ್ನದಾನ ಆಗತ್ತೆ. ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದು ಅನ್ನದಾನವನ್ನು ಸ್ವೀಕಾರ ಮಾಡಿ ಹೋಗ್ತಾರೆ. ಆದ್ರೆ ಗ್ಯಾಸ್ ಸಿಲಿಂಡರ್ ಅಭಾವದಿಂದ ಕ್ಷೇತ್ರದಲ್ಲಿ ಕೂಡ ಕೊಂಚ ಬದಲಾವಣೆಯನ್ನು ಮಾಡಲಾಗಿದೆ. ಆ ಕಟ್ಟಿಗೆಯನ್ನು ಉಪಯೋಗಿಸಿ ಇಲ್ಲಿನ ಅನ್ನಪ್ರಸಾದವನ್ನು ರೆಡಿ ಮಾಡೋಕೆ ಇಲ್ಲಿನ ಕ್ಷೇತ್ರದ ಆಡಳಿತ ಮಂಡಳಿ ನಿರ್ಧಾರ ಮಾಡಿದೆ. ಈ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ಇದ್ದಾರೆ ಕ್ಷೇತ್ರದ ಆಡಳಿತ ಮಂಡಳಿ ಸದಸ್ಯರು. ಸರ್, ಯಾವ ರೀತಿಯಾಗಿ ಬದಲಾವಣೆ ಮಾಡ್ತೀರಿ ಇವತ್ತಿನಿಂದ? ನಾವು ಯಾವಾಗಲೂ ಗ್ಯಾಸಿನಿಂದಲೇ ನಾವು ಇಲ್ಲಿ ಅಡಿಗೆ ತಯಾರು ಮಾಡೋದು. ಇವತ್ತು ಗ್ಯಾಸಿನ ಅಭಾವ ಇರುವುದರಿಂದಾಗಿ ನಾವೀಗ ಕಟ್ಟಿಗೆಯನ್ನು ಉಪಯೋಗಿಸಿ ನಾವೀಗ ಅನ್ನಪ್ರಸಾದವನ್ನು ತಯಾರು ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇವೆ. ತುಂಬ ಕಷ್ಟ ಆಗ್ತದೆ, ಯಾಕಂದರೆ ಗ್ಯಾಸಿಗೆ ನಾವು ಆಲ್ರೆಡಿ ಇಲ್ಲಿ ಹೋಗಿದೆ. ಎಲ್ಲ ತುಂಬ ಐಟಮ್ಗಳು ಇರ್ತದೆ ನಮ್ಮಲ್ಲಿ. ಅನ್ನಪ್ರಸಾದ ಅಂತ ಕೇಳಿದರೆ ಅನ್ನ ಮತ್ತು ಸಾರ ಅಲ್ಲ, ನಮ್ಮದಲ್ಲಿ ಗಸಿ ಇರ್ತದೆ, ಆಮೇಲೆ ಪಾಯಸ ಇರ್ತದೆ, ಆಮೇಲೆ ಉಪ್ಪಿನಕಾಯಿ ಮತ್ತು ಪಲ್ಯ ಇರ್ತದೆ. ಇದನ್ನೆಲ್ಲ ನಮಗೆ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಆದ್ದರಿಂದಾಗಿ ಈಗ ನಾವು ಇಮಿಡಿಯೇಟ್ ಇಲ್ಲಿ ಗ್ಯಾಸಿನ ಅಭಾವ ಇರುವುದರಿಂದಾಗಿ ಭಕ್ತರಿಗೆ ಯಾವುದು ಅನ್ನಪ್ರಸಾದದ ತೊಂದರೆ ಆಗಬಾರದು ಎನ್ನುವ ದೃಷ್ಟಿಯಿಂದ ನಾವೀಗ ಅನ್ನ ಮತ್ತು ಸಾರನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಸರ್, ಎಷ್ಟು ಸಿಲಿಂಡರ್
ಸಿಲಿಂಡರ್ ಬೇಕಾಗಬಹುದಿತ್ತು. ಮತ್ತೆ ಪ್ರತಿನಿತ್ಯ ಎಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಭಕ್ತರು ಬಂದು ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ? ಸೋಮವಾರ ಮತ್ತು ಶನಿವಾರ 3,000 ಜನ ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ. ಇತರ ದಿನಗಳಲ್ಲಿ 1,500 1,700ರಷ್ಟು ಸುಮಾರು ಜನ ಪ್ರತಿನಿತ್ಯ ಬಂದು ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ. ನಮಗೆ ಪ್ರತಿ ದಿವಸ ಒಂದು 5 ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಕೂಡ ಬೇಕಾಗುತ್ತೆ. ಇಲ್ಲಿ ನಾವು ಸರ್ಕಾರದಲ್ಲಿ ಈಗ ಕೇಳಿಕೊಳ್ಳುವುದೇನಂತ ಹೇಳಿದರೆ, ದೇವಸ್ಥಾನಕ್ಕೆ ಬೇಕಾದಂತಹ ಗ್ಯಾಸ್ ಸಿಲಿಂಡರ್ಗಳನ್ನು ಕೂಡಲೇ ನೀವು ಸಪ್ಲೈ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿ. ಯಾಕಂತ ಹೇಳಿದರೆ ಕದ್ರಿ ಮಂಜುನಾಥ ದೇವಸ್ಥಾನದ ಅನ್ನಪ್ರಸಾದ ಅಂತ ಹೇಳಿದರೆ ಭಾರಿ ಪ್ರಾಮುಖ್ಯತೆಯನ್ನು ಪಡೆದಿದೆ. ಅದರಿಂದಾಗಿ ನಾನು ಸರ್ಕಾರದ ಹತ್ರ ಕೇಳಿಕೊಳ್ತಿದ್ದೇನೆ, ನಮ್ಮ ದೇವಸ್ಥಾನಕ್ಕೆ ಬೇಕಾದಂತಹ ಗ್ಯಾಸ್ ಸಿಲಿಂಡರ್ಗಳನ್ನು ತಲುಪಿಸುವ ಒಂದು ವ್ಯವಸ್ಥೆಯನ್ನು ನೀವು ಮಾಡಿ ಅಂತ ನಾವು ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದೀವಿ. ಸರ್, ಈಗ ಕಟ್ಟಿಗೆಯಲ್ಲಿ ಅನ್ನದಾನ ಮಾಡೋ ಕಾರಣಕ್ಕಾಗಿ ಎಷ್ಟು ಜನರಿಗೆ ಸೀಮಿತ ಮಾಡ್ತೀರಾ, ಅಥವಾ ಯಾವಾಗಲೂ ಮಾಡೋ ತರ 1,000 ಜನರಿಗೆ ಅಷ್ಟೇ ಮಾಡ್ತೀರಾ, ಹೇಗೆ ಅಂತ ಸಂಖ್ಯೆ ಎಷ್ಟು ಮಾಡ್ತೀರಾ? ಸಂಖ್ಯೆ ನಾವು ಯಾವುದೇ ಕಡಿಮೆ ಮಾಡುವುದಿಲ್ಲ. ಎಷ್ಟು ಜನರು ನಮಗೆ ಯಾವಾಗಲೂ ಬರ್ತಾರೆ ಅವರಿಗೆಲ್ಲರಿಗೂ ನಾವು ಅನ್ನಪ್ರಸಾದವನ್ನು ಕೊಡುವ ವ್ಯವಸ್ಥೆಯನ್ನು ನಾವು ಇಲ್ಲಿಂದ ಮಾಡ್ತೇವೆ. ಇದು ಕ್ಷೇತ್ರದ ಆಡಳಿತ ಮಂಡಳಿಯ ಸದಸ್ಯರ ಮಾತು. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಹಾಸ್ಟೆಲ್ಗಳಿಗೂ ತಟ್ಟಿರುವಂಥದ್ದು ಕೊಲ್ಲಿ ರಾಷ್ಟ್ರಗಳ ಯುದ್ಧದ ಬಿಸಿ. ಹಾಸ್ಟೆಲ್ನಲ್ಲಿ ಅಡುಗೆ ತಯಾರಿಗೆ ಗ್ಯಾಸ್ ಸಿಲಿಂಡರ್ ಕೊರತೆ ಎದುರಾಗಿದೆ. ಚಿಕ್ಕಬಳ್ಳಾಪುರದ ಚಿಂತಾಮಣಿ ಹಾಸ್ಟೆಲ್ನಲ್ಲಿ ಗ್ಯಾಸ್ ಕೊರತೆ ಅಲ್ಲೂ ಕೂಡ ಗ್ಯಾಸ್ ಕೊರತೆ ಇರುವಂಥದ್ದು. 2 ಸಿಲಿಂಡರ್ ಖಾಲಿ ಆದರೆ ಉಪವಾಸವೇ ಗತಿ ಅಂತ ಹೇಳ್ತಾ ಇದ್ದಾರೆ ಅವರು. ಗ್ಯಾಸ್ ಸಮಸ್ಯೆ ಪರಿಹರಿಸಲಿಕ್ಕೆ ವಾರ್ಡನ್ ವಿದ್ಯಾರ್ಥಿಗಳು ಆಗ್ರಹಿಸ್ತಾ ಇದ್ದಾರೆ. 200 ಜನ ವಿದ್ಯಾರ್ಥಿಗಳಿರುವಂಥ ಹಾಸ್ಟೆಲ್ನಲ್ಲಿ ಸಿಲಿಂಡರ್ ಕೊರತೆ ಎದುರಾಗಿದೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ವಾರ್ಡನ್ ಮಾತನಾಡಿದರು, ನೋಡೋಣ. ಮಧ್ಯಪ್ರಾಚ್ಯ ಈಗ ಯುದ್ಧದ ಭೀತಿಯಲ್ಲಿರುವಂಥದ್ದು. ಸೊ ಹಿನ್ನೆಲೆ ಈಗ ಸಿಲಿಂಡರ್ ಬೆಲೆ ಗಗನಕ್ಕೇಳ್ತಾ ಇದ್ರೆ, ಮತ್ತೊಂದು ಕಡೆ ಸಿಲಿಂಡರ್ ಈಗ ಸಿಗದಂತೆ ಸಾಕಷ್ಟು ಹೋಟೆಲ್ಗಳು, ರೆಸಾರ್ಟ್ಗಳು ಸಹ ಬಂದ್ ಆಗಿರುವಂಥದ್ದು. ಸದ್ಯ ನಾವು ಈಗ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಒಂದು ಹಾಸ್ಟೆಲ್ನಲ್ಲಿದ್ದೀವಿ. ಸುಮಾರು 200 ಜನ ಇಲ್ಲಿ ವಿದ್ಯಾರ್ಥಿಗಳು ಪ್ರತಿನಿತ್ಯ ಊಟವನ್ನ ಮಾಡ್ತಾರೆ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಸದ್ಯ ಈ ಹಾಸ್ಟೆಲ್ನಲ್ಲಿ 200 ಜನಕ್ಕೂ ಇರುವಂಥದ್ದು ಕೇವಲ 2 ಸಿಲಿಂಡರ್ಗಳು ಮಾತ್ರ. ಈಗಾಗಲೇ ಒಂದು ಸಿಲಿಂಡರ್ ಬಳಕೆಯಾಗಿದೆ, ಮತ್ತೊಂದು ಸಿಲಿಂಡರ್ ನಾಳೆ ಅಥವಾ ನಾಳೆ ಎದ್ದು ಖಾಲಿಯಾಗುವಂತಹ ಪರಿಸ್ಥಿತಿ ಇರುವಂತದ್ದು. ಈ ಹಿಂದೆ ಸಾಕಷ್ಟು ಸಿಲಿಂಡರ್ಗಳು ಸ್ಟಾಕ್ ಇಡ್ತಾ ಇತ್ತು, ಆದರೆ ಈಗ ಯಾವುದೇ ರೀತಿಯಾದಂತಹ ಸಿಲಿಂಡರ್ಗಳು ಸ್ಟಾಕ್ ಇಲ್ಲ. ಸದ್ಯ ಇದರಿಂದ ಅಡಿಗೆ ಮಾಡುವವರಿಗೂ ಸಹ ಬಹಳಷ್ಟು ರೀತಿಯಾದಂತಹ ಗೊಂದಲ. ಆದರೆ ಮತ್ತೊಂದು ಕಡೆ ಊಟ ಇಲ್ಲದಂತಹ ಪರಿಸ್ಥಿತಿ ಯಾವ ರೀತಿ ನಿರ್ಮಾಣ ಆಗುತ್ತೆ, ಮಕ್ಕಳು ಎಲ್ಲಿ ಊಟ ಮಾಡಬೇಕು ಅಂತ ಬಹಳಷ್ಟು ಪ್ರಶ್ನೆ ಆಗಿರುವಂಥದ್ದು. ಸದ್ಯ ನಾವು ಈಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಮಕ್ಕಳು ಈಗ ವಿದ್ಯಾರ್ಥಿಗಳು ಏನಿದ್ದಾರೆ ಅವರು ಪ್ರತಿನಿತ್ಯ ಇಲ್ಲಿ ಊಟ ಮಾಡ್ತಾರೆ. ಆದರೆ ಈಗ ಏಕಾಏಕಿ ಈ ಸಿಲಿಂಡರ್ ಏನಾದರೂ ಕ್ಲೋಸ್ ಆದರೆ ಯಾವ ರೀತಿಯಾದಂತಹ ಕ್ರಮಗಳನ್ನು ಕೈಗೊಳ್ಳಬೇಕು, ನಾವು ಯಾವ ರೀತಿ ಊಟ ಮಾಡಬೇಕು ಅಂತ ಅವ್ರಿಗೂ ಒಂದು ರೀತಿಯ ಗೊಂದಲ ಇರುವಂಥದ್ದು. ಸದ್ಯ ಈ ವಿಚಾರವಾಗಿ ಇಲ್ಲಿನ ಹಾಸ್ಟೆಲ್ ವಾರ್ಡನ್ ಇದ್ದಾರೆ, ಅವ್ರನ್ನ ಮಾತಾಡಿಸುವಂತಹ ಪ್ರಯತ್ನವನ್ನು ಮಾಡೋಣ. ಸರ್, ಈಗ ಸಿಲಿಂಡರ್ ಕೊರತೆ ಈಗ ಇಡೀ ರಾಜ್ಯದಲ್ಲಿ ಬಂದಿರುವಂತಹದ್ದು. ಸೊ ಇಲ್ಲಿನ ಪರಿಸ್ಥಿತಿ ಏನಿದೆ, ಏನು ಕ್ರಮ ಕೈಗೊಳ್ತಾ ಇದ್ದೀರಾ ನೀವು? ಸರ್ ನಮಸ್ಕಾರ. ಈಗ ಸಾಹೇಬರು ಎಲ್ಲನ ಇಂಡೆಂಟ್ ಎಲ್ಲ ಕೊಟ್ಟಿದ್ದೀವಿ. ನಾವು ಸಾಹೇಬರು ಎಲ್ಲ ಭೇಟಿ ಮಾಡಿದ್ದಾರೆ ಏಜೆನ್ಸಿ ಹತ್ರನ. ಇಷ್ಟಿನ ತನಕ ನಮ್ಮ ಸೆಫಿಷಿಯೆಂಟು ಸಿಕ್ತಿತ್ತು, ಇವಾಗ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಅದೇ ಮುಂದೆ ಏನಾನ ಇದೆ ಆದರೆ ಸ್ವಲ್ಪ ಪ್ರಾಬ್ಲಮ್ ಆಗೋ ಚಾನ್ಸ್. ಮೊದಲು ಎಷ್ಟು ಬರ್ತಾ ಇತ್ತು, ಈಗ ಎಷ್ಟು? ನಮಗೆ ಸೆಫಿಷಿಯೆಂಟ್ ಬರ್ತಿತ್ತು ಸರ್, ನಮ್ಗೆ ಎಷ್ಟು ಬೇಕೋ ಅಷ್ಟು ಕೊಡ್ತಿದ್ರು. ಈಗ ಸ್ವಲ್ಪ ಭಾಳ ಕಡಿಮೆ ಮಾಡಿದ್ದಾರೆ. ಅದೇ ಹಿಂಗೇನೋ ಮುಂದೆ ಆದರೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಸರ್. ಈಗಿರುವ ಸಿಲಿಂಡರ್ಗಳು ಎಷ್ಟು ದಿನ ಬರುತ್ತೆ? ಈಗಿರೋದು ನಾಳೆ ತಪ್ಪಿದ ನಾಡ್ದಾಗುತ್ತೆ, 2 ದಿನ ಆಗುತ್ತೆ ಸರ್. ಮತ್ತೆ ಏನು ಪರಿಸ್ಥಿತಿ? ಅದೇ ಸಾಹೇಬ್ರು ಅವ್ರ ಹತ್ರ ಮಾತಾಡಿದ್ದಾರೆ, ನೋಡೋಣಪ್ಪ ನಾವು ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಇವರು ಏಜೆನ್ಸಿ ಹತ್ರನ ಅವ್ರು ಮೋಸ್ಟ್ಲಿ ಕೊಡಿಸ್ತಾರೆ ಅಂತ ಅನಿಸುತ್ತೆ ಸರ್. ಮಾತಾಡಿದ್ದಾರೆ ಸಾಹೇಬ್. ಓಕೆ, ಇದಿಷ್ಟು ಏನಂದರೆ ವಾರ್ಡನ್ ಹೇಳ್ತಾ ಇದ್ದಾರೆ, ಕೇವಲ 2 ದಿನಗಳಿಗೆ ಮಾತ್ರ ಇಲ್ಲಿ ಒಂದು ಸಿಲಿಂಡರ್ ವ್ಯವಸ್ಥೆ ಇದೆ. ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಏರ್ಪಡಿಸುವಂತಹ ಭರವಸೆಯನ್ನು ಕೊಟ್ಟಿದ್ದಾರೆ. ಆದರೆ ಸಿಲಿಂಡರ್ ಸೂಕ್ತ ಸಮಯಕ್ಕೆ ಬರದೇ ಇದ್ದರೆ ಇಲ್ಲಿನ ವಿದ್ಯಾರ್ಥಿಗಳು ಉಪವಾಸ ಇರುವಂತಹ ಪರಿಸ್ಥಿತಿ ಎದುರಾಗಿರುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಯಾವ ನಿಟ್ಟಿನಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾರೆ, ಯಾವ ರೀತಿ ಅವರಿಗೆ ಸಿಲಿಂಡರ್ ವ್ಯವಸ್ಥೆಯನ್ನು ಕಲ್ಪಿಸ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿರುವಂಥದ್ದು. ದತ್ತಾತ್ರೇಯ, ನ್ಯೂಸ್ 18, ಚಿಕ್ಕಬಳ್ಳಾಪುರ.